ಮೇಲ್ಮನೆಯಲ್ಲಿ ಸಿದ್ದರಾಮಯ್ಯ ರಾಷ್ಟ್ರೀಯತೆ ಗುಡುಗು. ಜೆಡಿಎಸ್ಗೆ ಜೆಡಿಸಿ ಎಂದು ನಾಮಕರಣ ಮಾಡಿದ್ದೇಕೆ? 20 ಸೀಟಿಗೆ ಸಿಎಂ ಟಾರ್ಗೆಟ್. ಬಿಜೆಪಿಯ ಗುರಿ ತಲುಪುತ್ತಾ? ಇದೇ ಇಂದಿನ ಅಖಾಡ. ಯಾರು ರಾಷ್ಟ್ರೀಯವಾದಿ? ಯಾರು ನಿಜವಾದ ರಾಷ್ಟ್ರೀಯವಾದಿ ಅನ್ನುವಂತಹ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ರಾಷ್ಟ್ರೀಯತೆ, ರಾಷ್ಟ್ರೀಯವಾದಿ ಅನ್ನುವಂತಹ ವಿಚಾರದ ಸುತ್ತಲೂ ಕೂಡ ಬಹಳಷ್ಟು ಚರ್ಚೆಗಳು ಆರಂಭ ಆಗ್ತವೆ. ಹೀಗಾಗಿ ಮುಖ್ಯಮಂತ್ರಿಯವರ ಮಾತು ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಒಂದು ನಂಬರನ್ನು ಕಡೆಗೂ ಹೇಳಿದ್ದಾರೆ, ನಾವು ಇಷ್ಟು ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಷ್ಟು ಸೀಟನ್ನು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಪಕ್ಷ ಆದರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಸದನದಲ್ಲಿ ಏನೆಲ್ಲ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ನೀವು ಮಾತಾಡುವ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ. ಮುಖ್ಯಮಂತ್ರಿಗಳು ಕೂಡ ಬಳಸುವಂತ ಶಬ್ದ ಮಾತಿನ ಮೇಲೆ ಹಿಡಿದು ಮಾತಾಡಿ. ಚುನಾವಣೆಯಲ್ಲಿ 100ಕ್ಕೆ 100 400 ಪಾರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು 20ಕ್ಕೆ 20 ಗೆಲ್ತೀವಿ. ಪರಿಷತ್ನಲ್ಲಿ ರಾಷ್ಟ್ರವಾದ ವರ್ಸಸ್ ಜಾತ್ಯತೀತ ಫೈಟ್. ಮೈತ್ರಿ ನಾಯಕರಿಗೆ ರಾಷ್ಟ್ರೀಯತೆ ಪಾಠ ಮಾಡಿದ ಸಿಎಂ. ರಾಜ್ಯ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಮಾತಾಡಿದ್ರು. ಕೇಂದ್ರ ಬಿಜೆಪಿ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಆಗ್ತಿರೋ ಅನ್ಯಾಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಅಷ್ಟೇ ಅಲ್ಲ, ರಾಷ್ಟ್ರ, ರಾಷ್ಟ್ರವಾದ, ರಾಷ್ಟ್ರೀಯತೆ ಎಂದೆಲ್ಲ ಮಾತನಾಡೋ ಬಿಜೆಪಿ ನಾಯಕರಿಗೂ ಇದೀಗ ಮೈತ್ರಿ ಮಾಡಿಕೊಂಡು ರಾಷ್ಟ್ರ ರಾಷ್ಟ್ರ ಅಂತಿರೋ ದಳಪತಿಗಳಿಗೂ ಟಕ್ಕರ್ ಕೊಟ್ರು. ಮೊದಲಿಗೆ ಬಿಜೆಪಿಯನ್ನ ಕುಟುಕಿದ್ರು ಸಿಎಂ ಸಿದ್ದರಾಮಯ್ಯ. ಬಿಜೆಪಿಗೆ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯೇ ಇಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಎಂದು ಪ್ರತಿಪಾದಿಸಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕೆ ಏನೂ ಕೊಡುಗೆ ನೀಡದ ಬಿಜೆಪಿಯವರು ರಾಷ್ಟ್ರೀಯವಾದಿಗಳು ಎಂದು ಹೇಳ್ತಿದ್ದಾರೆ ಎಂದು ಟಾಂಗ್ ಕೊಟ್ರು. ಸ್ವಾತಂತ್ರ್ಯಕ್ಕಾಗಿ ಜೈಲಲ್ಲಿದ್ದವರು ರಾಷ್ಟ್ರಪ್ರೇಮಿಗಳ, ನೀವಾ ವಾಜಪೇಯಿ, ಅಡ್ವಾಣಿ, ಮೋದಿ ಜೈಲಿಗೆ ಹೋಗಿದ್ರಾ ಎಂದೆಲ್ಲ ಪ್ರಶ್ನಿಸಿದ್ರು. 1925ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು ಅಲ್ಲ, ಎಂಥದ್ದು RSS. ಅದಾದ್ಮೇಲೆ 1951ನೇ ಇಸ್ವಿನಲ್ಲಿ ಜನಸಂಘ ಪ್ರಾರಂಭ ಆಯಿತು. 80ರಲ್ಲಿ ಬಿಜೆಪಿ ಪ್ರಾರಂಭ ಆಯಿತು. 25ರಿಂದ 47ರವರೆಗೆ ಯಾವತ್ತು ಪಾರ್ಟಿಸಿಪೇಟ್ ಮಾಡಿದ್ರಿಯಪ್ಪ? ಯಾರು ಲೀಡರ್ಶಿಪ್ ತಗೊಂಡಿದ್ದವ್ರು ಯಾರು? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ನವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು, ಇವರೆಲ್ಲರ ನಾಯಕತ್ವದಲ್ಲಿ ದೇಶಕ್ಕೆ ಏನು ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ. ಸ್ವಾತಂತ್ರ್ಯ ಹೋರಾಟ. ಬಿಜೆಪಿಯವರನ್ನ ಸಿಎಂ ಹೀಗೆ ಟೀಕೆ ಮಾಡ್ತಿರೋವಾಗಲೇ ಜೆಡಿಎಸ್ ಸದಸ್ಯ SN ಭೋಜೇಗೌಡ ಮಧ್ಯಪ್ರವೇಶಿಸಿದ್ರು. ಆಗ ಭೋಜೇಗೌಡ್ರೆ, ನೀವು ಸೆಕ್ಯುಲರ್ ಆದ್ರೆ ಈ ಕಡೆ ಬನ್ನಿ, ಕೋಮುವಾದಿಯಾಗಿದ್ರೆ ಅಲ್ಲೇ ಇರಿ ಎಂದು ಖಡಕ್ ಟಾಂಗ್ ಕೊಟ್ರು ಸಿಎಂ. ಪ್ರಾಣ ಕಳ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು ಪ್ರಾಣ ಕಳ್ಕೊಂಡು ಹುತಾತ್ಮರಾಗಿ ಜೈಲಿನಲ್ಲಿದ್ದು ಅವರು ರಾಷ್ಟ್ರಪ್ರೇಮಿಗಳು, ನೀವು ರಾಷ್ಟ್ರಪ್ರೇಮಿಗಳು ಹೇಳೋದು ಬಿಡಿಸಿ. ಇನ್ನೂ ನೀವು ಹಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನ್ ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತು. ಏನಾಗಿದೆ ಆಯ್ತಪ್ಪ, ನಮ್ ಜೊತೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಏನಾಗಿದೆ ಅದಕ್ಕೆ JDS ಅಲ್ಲ, JDS ಅಲ್ಲ ಸೆಕ್ಯುಲರ್. ಈಗ ನೀವೇನ್ ಇಟ್ಕೋಬೇಕು ಅಂದ್ರೆ JDC. ಈಗ JDC ಸಭಾಪತಿ ಅವರೇ, ಹೀಗೆ ಜಾತ್ಯತೀತತೆ, ರಾಷ್ಟ್ರವಾದದ ಬಗ್ಗೆ ಚರ್ಚೆ ನಡೆಯುವಾಗಲೇ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ರು.
ದೇಶಕ್ಕೆ ಸಿಕ್ಕಿರೋ ಸ್ವಾತಂತ್ರ್ಯ ಸಾರ್ಥಕವಾಗಬೇಕಾದ್ರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಎಂಬ ಅಂಬೇಡ್ಕರ್ ಮಾತುಗಳನ್ನ ಉಲ್ಲೇಖಿಸಿ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಟ್ಟರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದವರಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರಿಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಅದು ಸಾರ್ಥಕ ಆಗಲ್ಲ. ದಟ್ ಈಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಹೇಳಿರ್ತಕ್ಕಂಥ. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಗೊತ್ತಾ, ಮಿಸ್ಟರ್ ಭೋಜೇಗೌಡ? ಅದು ಬೇರೆ. ಸರ್ವೋದಯವಾಗಲಿ ಸರ್ವರಲಿ, ಎಂತದು? ಸರ್ವೋದಯವಾಗಲಿ ಸರ್ವರಲ್ಲಿ. ಕುವೆಂಪು ಅವರು ಹೇಳಿರೋದು ಇದು. ಸಿಎಂ ಸಿದ್ದರಾಮಯ್ಯನವರ ಈ ಎಲ್ಲ ಮಾತಿನಿಂದ ಕೆರಳಿದ ಪ್ರತಿಪಕ್ಷಗಳು ಪ್ರತಿಭಟನೆಗೆ ಇಳಿದ್ವು. ಸಭಾತ್ಯಾಗ ಮಾಡಿ ಪ್ರತಿರೋಧ ವ್ಯಕ್ತಪಡಿಸಿದ್ವು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರ ಭಾಷಣ, ಅದರಲ್ಲಿ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು, ಅವರು ಉದ್ದೇಶಿಸಿ ಮಾತನಾಡಿರುವಂತಹ ಸ್ವರೂಪ, JDSನ ವಿಚಾರವನ್ನ ಹೇಳಿರುವಂಥದ್ದಿರ್ಬೋದು, ಹಾಗೆಯೇ BJPಯವರನ್ನ ಪ್ರಶ್ನಿಸಿರುವಂತಹ ಧಾಟಿ ಇರ್ಬೋದು, 20 ಸೀಟ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸವೂ ಇರಬಹುದು. ಎಲ್ಲರ ವಿಚಾರದ ಬಗ್ಗೆ ಕೂಡ ಚರ್ಚೆನ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ MG ಮಹೇಶ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. KPCCಯ ವಕ್ತಾರರಾಗಿರುವಂತಹ M ಲಕ್ಷ್ಮಣ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಮಹೇಶ್ ಅವರ ಮೂಲಕವಾಗಿ. ಮಹೇಶ್ ಅವರೇ, ಯಾರು ರಾಷ್ಟ್ರೀಯವಾದಿಗಳು ಅಂತ? ನಿಜಕ್ಕೂ ನನಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮಾತು ಕೇಳಿ ಆಶ್ಚರ್ಯ ಆಯಿತು ಮತ್ತು ಬೇಸರ ಕೂಡ ಆಯಿತು. ಆಶ್ಚರ್ಯ ಯಾಕಾಯಿತು ಅಂತಂತಂದರೆ, ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಸುಮಾರು 4 ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದಂಥ ವ್ಯಕ್ತಿ, ಇತಿಹಾಸದ ಪೂರ್ಣ ಪರಿಜ್ಞಾನ ಅವ್ರಿಗೆ ಇರಬೇಕಾಗಿತ್ತು. ಅವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಉಲ್ಲೇಖ ಮಾಡಿದ್ರು. ಹೌದು, ಕಾಂಗ್ರೆಸ್ ಹೋರಾಟ ಮಾಡಿದ್ದು. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಹೋರಾಟದ ವೇದಿಕೆ ಆಗಿದೆ, ಅದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಇದನ್ನು ಕಂಡೇ ಮಹಾತ್ಮ ಗಾಂಧಿ ಅವತ್ತು ಹೇಳಿದರು, ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತೇಳಿ. ಆದರೆ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ಸು ಅದನ್ನು ರಾಜಕೀಯ ಪಾರ್ಟಿಯಾಗಿ ಇಲ್ಲಿ ಗಂಟ ತೆಗೆದುಕೊಂಡ್ಬಂದರು. ಅದು ಒಂದು ಕಡೆ ಇಡೋಣ. ಸ್ವತಃ ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನು ಇಡೀ ತಮ್ಮ ಜೀವನ ಪೂರ್ತಿ ಮಾಡ್ಕೊಂಬಂದಂಥವ್ರು ಯಾರು? ಸಿದ್ದರಾಮಯ್ಯನವರು. ಅವರು ಏನೆಲ್ಲ ಹೋರಾಟಗಳನ್ನ ಮಾಡಿದರು, ಏನೆಲ್ಲ ಇಷ್ಟು ದೀರ್ಘಾವಧಿ ರಾಜಕಾರಣವನ್ನು ಮಾಡ್ಕೊಂಬಂದರು, ಅದೆಲ್ಲವೂ ಕೂಡ ಕಾಂಗ್ರೆಸ್ ವಿರುದ್ಧ. ಇವತ್ತು ಕಾಂಗ್ರೆಸ್ಸಿನ ಒಳಗಡೆ ನಿಂತ್ಕೊಂಡ್ಬಿಟ್ಟು ನಾನು ವಾರಸುದಾರ ಅನ್ನೋ ಥರ ಒಳಗಡೆ ಮಾತನಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೂ ಇತಿಹಾಸಕ್ಕೆ ಒಂದು 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 ಮಾಕ್ರಿ ಥರ, ಅದು ಸಿದ್ದರಾಮಯ್ಯನವ್ರ ಬಾಯಿಂದ ಬರ್ತಿರೋ ಅಂಥದ್ದು. ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದು ಯಾಕೆ ಏನು ಅಂತಂದರೆ, ಏನು ಸಿದ್ದರಾಮಯ್ಯನವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ? ಯಾರ ವಾರ್ಷಿಕತೆನ ಇವರು ನಮ್ಮದು ಅಂತ ಗುರುತಿಸ್ಕೊಳ್ತಾರೆ? ಅದಕ್ಕೆ ಬೇಕಲ್ಲ, ಒಂದು ಸಾರ್ವಜನಿಕ ಜೀವನದಲ್ಲಿ ತೋರಿಸೋದು ಅಲ್ಲೊಂದು, ತಿನ್ನೋದು ಅಲ್ಲೊಂಥರ ಆಗಬಾರ್ದಲ್ಲ. ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ, ರಾಜಕೀಯ ಕಾರಣಕ್ಕೋಸ್ಕರ ರಾಜಕೀಯ ಮಾತಾಡಲಿ. ಅವ್ರಿಗೇನು ಗೊತ್ತಿದೆ, ಅವ್ರಿಗೆ RSS ಕೆಲಸ ಮಾಡಿಲ್ಲ ಅಂತೇಳಿ. RSS ಅನ್ನು ಸ್ಥಾಪನೆ ಮಾಡಿದಂಥ ಪರಮಪೂಜ್ಯ ಡಾಕ್ಟರ್ ಹೆಡ್ಗೇವಾರ್ ಇದ್ದಿದ್ದೇ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ವತಂತ್ರ ಹೋರಾಟಕ್ಕೆ ಆದಂಥ ಒಂದು ವೇದಿಕೆ. ಅದು ಇಲ್ಲಿ ಹೆಂಗೋ ಕಾವೇರಿ ಕ್ರಿಯಾ ಸಮಿತಿ ಈ ಥರ ವೇದಿಕೆ ಮಾಡ್ತಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಒಂದು ವೇದಿಕೆ ಮಾಡಿದರು. ಅವತ್ತು ಕಾಂಗ್ರೆಸ್ಸಿನ ಧೋರಣೆ ಸರಿಗಿಲ್ಲ ಅಂತೇಳಿ ಕಾಂಗ್ರೆಸ್ಸನ್ನು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪರಮಪೂಜ್ಯ ಡಾಕ್ಟರ್ ಹೆಡ್ಗೇವಾರ್ ಅವರು ಕಟ್ಟಿದ್ರಪ್ಪ. ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು, ಒಬ್ಬರು ಮುಖ್ಯಮಂತ್ರಿಗಳಾಗಿ ಸದನದ ಒಳಗಡೆ ಮಾತನಾಡ್ತಂಥ ಸಂದರ್ಭದೊಳಗಡೆ ಅದಕ್ಕೊಂದು ತೂಕ ಇರುತ್ತೆ. ಮುಖ್ಯಮಂತ್ರಿ ಆಗೋ ತೂಕ ಇರುತ್ತೆ. ಸಿದ್ದರಾಮಯ್ಯನವರು ಅಂತ ಹೇಳಿ 40 ವರ್ಷ ರಾಜಕಾರಣ ಮಾಡಿದಂಥವ್ರಿಗೆ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೆ ಹೋರಾಡಿದವ್ರು ಯಾರು? ಕಾಂಗ್ರೆಸ್ ಏನು? ನಾನು ಯಾಕೆ ಕಾಂಗ್ರೆಸ್ ಇಷ್ಟು ವರ್ಷ ಹೋರಾಟ ಮಾಡಿದ್ವಿ? ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ವಾ? ಯಾರು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಯಾರು ಮಾಡಿಲ್ಲ ಅಂತ ಹೇಳಿದ್ದು? ಇದ್ರ ಜೊತೆ ದೇಶ ವಿಭಜನೆ ಮಾಡಿರೋದು ಕಾಂಗ್ರೆಸ್ನವರು ಅಂತ ಒಪ್ಕೋಬೇಕಲ್ಲ. ಇವೆಲ್ಲ ಎಲ್ಲ ತೆಗೆದುಕೊಳ್ಳೋಂಥವ್ರು. ದೇಶ ವಿಭಜನೆ ಆಗಿದೆಯಲ್ಲ ಇವತ್ತು ನಮ್ಮ ದೇಶ.
ಅದೇ ನಮ್ಮ ತಾಯಿ ಕೇಳ್ತೀನಿ, ಯಾವ್ದು ರಾಷ್ಟ್ರವಾದಿ ಯಾವುದು? ರಾಷ್ಟ್ರವಾದಿ ಅನ್ನುವಂಥದ್ದನ್ನ, ರಾಷ್ಟ್ರೀಯವಾದಿ ಅನ್ನುವಂಥದ್ದನ್ನ ಇದು ಪಾಯಿಂಟ್, ಇದು ಒಳ್ಳೆ ಪಾಯಿಂಟ್ ನೋಡಿ. ಯಾವುದು ರಾಷ್ಟ್ರವಾದ ಅಂತ ಏನು ಮಾತಾಡಿದ್ರೋ ಫಂಡಮೆಂಟಲಿ ಕಾಂಗ್ರೆಸ್ಸಿನ ಕಾನ್ಸ್ಟಿಟ್ಯೂಷನ್ ಕೂಡ ಈ ರಾಷ್ಟ್ರವಾದ ಅನ್ನೋದ್ರ ಒಳಗಡೆ ಅವರ 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 ಒಟ್ಟು ಭೇದ ಇರತಕ್ಕಂಥದ್ದು ಆ ಪಾಯಿಂಟಲ್ಲಿ. ನಾವು ಹೇಳಿದ್ವಿ ಈ ದೇಶದಲ್ಲಿ ಹಿಂದುತ್ವ ರಾಷ್ಟ್ರವಾದ ಅಂತೇಳಿ, ಹಿಂದೂಯಿಸಮ್ ಇಸ್ ನ್ಯಾಷನಲಿಸಮ್ ಅಂತ ಅಂದ್ವಿ. ನ್ಯಾಷನಲಿಸಮ್ ಅನ್ನೋವಂಥ ಪದಕ್ಕೇನೆ ಅಪಾರ್ಥ ಅದನ್ನು ದ್ವಂದ್ವ ಮಾಡಿದಂಥದ್ದು, ಅದನ್ನು ಒಪ್ಪದೇ ಇರೋವಂಥದ್ದು ಯಾರಪ್ಪ ಅಂದರೆ ನೆಹರು ಅವರು. ಅವ್ರು ಡಿಸ್ಕವರಿ ಆಫ್ ಇಂಡಿಯಾ ಒಳಗಡೆ ಅವರು ಡಿಸ್ಕವರಿ ಆಫ್ ಇಂಡಿಯಾನ ಡಿಸ್ಕವರ್ ಮಾಡ್ತಾರೆ. ಯಾರು? ಇವ್ರ ನಾಯಕರು. ಭಾರತ ಸಾವಿರಾರು ವರ್ಷಗಳಿಂದ ಇರುತ್ತೆ, ಆದರೆ ನೆಹರು ಅವ್ರು ಪುಸ್ತಕ ಬರೀತಾರೆ ಡಿಸ್ಕವರಿ ಆಫ್ ಇಂಡಿಯಾ. ಇವರು ಹುಡುಕಿದ ಮೇಲೆ ಭಾರತ ಆಗತ್ತಾ? ಓಕೆ 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 ಲಕ್ಷ್ಮಣ್ ಅವರೇ, ಇವ್ರು ಹುಡುಕಿದ ಮೇಲೆ ಭಾರತ ಆಗತ್ತಾ? ಲಕ್ಷ್ಮಣ್ ಅವರೇ, ಯಾವ ಸ್ವರೂಪದಲ್ಲಿ ಹಂಗಾದ್ರೆ ನೀವು ರಾಷ್ಟ್ರೀಯವಾದಿಗಳು ಅಂತ? ಇದು ಅದೇನೋ ಹೇಳ್ತಾರೆ ನೋಡಿ, ಗಾದೆ ಭೂತನ ಬಾಯಲ್ಲಿ ಭಗವದ್ಗೀತೆ ಓದಿಸ್ದಂಗೆ ಈ ಬಿಜೆಪಿ ವಕ್ತಾರ ಇಲ್ಲಿ ಬಂದು ರಾಷ್ಟ್ರೀಯತೆ ಬಗ್ಗೆ, ನ್ಯಾಷನಲಿಸಂ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಚಳುವಳಿ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಹಾಸ್ಯಾಸ್ಪದ ಸಂಗತಿ. ಇದು ಏನು ಗೊತ್ತಿಲ್ಲದೇನೆ ಮಾಧ್ಯಮಗಳ ಮುಂದೆ ಬಂದು ಬಡ 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 ಅಂತ ಬಾಯಿ ಬಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದು. ಸಿದ್ದರಾಮಯ್ಯನವರು ಇವ್ರ ಥರ ಮಾಧ್ಯಮಗಳ ಮುಂದೆ ಬಂದು ಇಲ್ಲ ಹೊರಗಡೆ ಪ್ರೆಸ್ ಮೀಟ್ ಮಾಡಿ ಹಿಟ್ ಅಂಡ್ ರನ್ ಮಾಡಿ ಸ್ಟೇಟ್ಮೆಂಟ್ ಮಾಡಿ ಓಡೋಗುವಂಥ ಕೆಲಸವನ್ನ ಮಾಡಿಲ್ಲ. ಸದನದಲ್ಲಿ ಚರ್ಚೆ ಮಾಡುವಂಥದಕ್ಕೆ ಅವಕಾಶ ಕೊಟ್ಟಾಗ ಇದರಿಂದ ನಿಜಾಂಶವನ್ನು ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದಗೋದ್ರಂತೆ ಆ ಥರ ಗಾದೆ ಇವ್ರದ್ದು. ಸ್ವಾತಂತ್ರ್ಯ ಹೋರಾಟಕ್ಕೂ ಮತ್ತೆ ಬಿಜೆಪಿಯವ್ರಿಗೂ ಏನು ಸಂಬಂಧ? ಸ್ವಾತಂತ್ರ್ಯ ಚಳುವಳಿಗೂ ಮತ್ತೆ RSSವರೆಗೂ ಏನು ಸಂಬಂಧ? ಇವತ್ತು ಬಂದು ರಾಷ್ಟ್ರೀಯತೆ ಬಗ್ಗೆ, ಜಾತ್ಯತೀತ ಬಗ್ಗೆ, ನ್ಯಾಷನಲಿಸಂ ಬಗ್ಗೆ ಓಹೋ ಏನು ಪಾಠ! ಜನಗಳು ಇವರಿಂದ ಕಲಿಬೇಕಾಗಿದೆ. ನಾವು ನಾಚಿಕೆ ಆಗಬೇಕು, ಇವರಿಗೆ ನಾಚಿಕೆ ಆಗಬೇಕು. ಕುವೆಂಪು ಅವರ ತತ್ವ ಸಿದ್ಧಾಂತಗಳ ವಿರುದ್ಧ ಇರುವಂಥವ್ರು ಇವತ್ತು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ವಿಚಾರವನ್ನ ಕೈಗೆತ್ಕೊಂಡು 3 ದಿವಸ ಚರ್ಚೆ ಮಾಡ್ತಾರೆ ಇವರು. ಕುವೆಂಪು ಅವರ ಕಾನ್ಸೆಪ್ಟ್, ಕುವೆಂಪು ಅವರ ಪ್ರಿನ್ಸಿಪಲ್ಸ್ ವಿರುದ್ಧ ಇರುವಂತ ಒಂದು ಡೋಂಗಿ ಪಕ್ಷ ಇವ್ರದ್ದು ಬಿಜೆಪಿ ಮತ್ತೆ RSS. ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ, ಜಾತ್ಯತೀತದ ಬಗ್ಗೆ ಮಾತಾಡ್ತಾರೆ. ದೇಶವನ್ನ ಒಡೆದು ಆಳುವ ನೀತಿ ಇರುವಂತ ಒಂದು ಪಕ್ಷ ಯಾವುದಾದ್ರೂ ಇದ್ರೆ ಪ್ರಪಂಚದಲ್ಲಿ ಅದು ಬಿಜೆಪಿ, ಸಪೋರ್ಟೆಡ್ ಬೈ RSS. ಇವರು ನೀತಿಗಳ ಬಗ್ಗೆ ಮಾತಾಡ್ತಾರೆ, ಜನಸಾಮಾನ್ಯರ ಬಗ್ಗೆ ಮಾತಾಡ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಸ್ಲೋಗಾನ್ಸ್ನ ಅರಿಬಿಡುವಂಥ ಕೆಲಸವನ್ನ ಮಾತಾಡ್ತಾರೆ. ನಮ್ಮ ದೇಶದ ಜನಸಂಖ್ಯೆಯ 142 ಕೋಟಿಯು ಈ ಭಾರತ ದೇಶಕ್ಕೆ ಸಂಬಂಧಪಟ್ಟಿರೋರವರು. ಪ್ರತಿಯೊಂದು ಇದರಲ್ಲೂ ಅವರಿಗೆ ಪಾಲಿದೆ, ಹಂಚಿಕೆ ಇದೆ. ಬರೀ ಬಿಜೆಪಿಯವರಿಗೆ ಮಾತ್ರ ಅಲ್ಲ ಇರುವಂಥದ್ದು. ಇದು ಹಿಂದುತ್ವ ಅಂತಾರೆ. ಹಿಂದುತ್ವದಲ್ಲಿ ಹಿಂದೂಗಳನ್ನೆಲ್ಲ ಅವ್ರು ಪ್ರೀತಿಸ್ತಾರ? ಹಿಂದೂಗಳನ್ನೆಲ್ಲ ಇವ್ರು ತಬ್ಗಂತಾರ? ಹಿಂದೂಗಳೆಲ್ಲ ಎಲ್ಲ ಹುದ್ದೆಗಳನ್ನು ಕೊಡುವಂತ ಕೆಲಸವನ್ನ ಎಲ್ಲಾದ್ರೂ ಮಾಡ್ತಾರೋ? ಇಡೀ ದೇಶದಲ್ಲಿ ಯಾವುದೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಅನ್ನು ಮುಖ್ಯಮಂತ್ರಿಗಳು ಮಾಡಿದಾರೋ? ಇಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ 165 ಸೆಕ್ರೆಟರಿಗಳು IAS ಆಫೀಸರ್ಸ್ ಇದ್ದಾರೆ. ಅದ್ರಲ್ಲಿ ಎಷ್ಟು ಜನ OBC ಅವರಿದ್ದಾರೆ, ಎಷ್ಟು ಜನ SC ಎಷ್ಟು ಜನ ST ಮಾತಾಡಲಿ ನೋಡೋಣ. ಮತ್ತೆ ನೋಡೋಣ. ಮಾಧ್ಯಮದಲ್ಲಿ ಮುಂದೆ ಬಂದು ಸುಳ್ಳು ಹೇಳುವಂಥದ್ದನ್ನ ನಿಲ್ಲಿಸಬೇಕು. ನಿಜ ಸಂಗತಿಯನ್ನ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅದನ್ನು ಒಪ್ಕೊಳ್ಳುವಂತ ಮನಸ್ಥಿತಿ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಮ್ಮನ್ನು ಮಾತಾಡ್ತೀನಿ, ನಿಮ್ ಜೊತೆ ಕೂಡ ಮುಂದುವರ್ತೀನಿ. ಚರ್ಚೆ ನಾವು ಮುಂದುವರ್ಸೋಣ. ವೀರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರ್ಸೋಣ. ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಯವರು ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದ ವಿಚಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಇದನ್ನು ನೋಡಬೇಕಾಗಿದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗ ಹೇಳಿರುವಂತಹ ಟೈಮಿಂಗ್ ಕೂಡ ಸಾಮಾನ್ಯವಾಗಿ ಬಿಜೆಪಿಯವರು ನಾವು ರಾಷ್ಟ್ರೀಯವಾದಿ, ರಾಷ್ಟ್ರೀಯತೆ ಈ ವಿಚಾರಗಳನ್ನು ಪ್ರತಿನಿತ್ಯವೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಸಿದ್ದರಾಮಯ್ಯನವರು ಇದನ್ನ ಹೇಳಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಲೋಕಸಭಾ ಎಲೆಕ್ಷನ್ ಹತ್ರ ಇರುವಾಗ ಇವುಗಳನ್ನು ಯಾಕಂದ್ರೆ ಕಾಂಗ್ರೆಸ್ನವರು ಸಾಮಾನ್ಯವಾಗಿ ಈ ವಿಚಾರಗಳನ್ನು ಹೇಳೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು ಸಹಜವಾಗಿ ನಡೀತಾ ಇರುವಂತಹ ಬೆಳವಣಿಗೆ. ಇದನ್ನು ನಾನು ಲಕ್ಷ್ಮಣ್ ಅವ್ರ ಜೊತೆ ಮತ್ತೆ ನಾನು ಮಾತನಾಡ್ತೇನೆ. ಆದರೆ ಇಲ್ಲಿ ಮಹೇಶ್ ಅವರೇ, ಯಾಕಂದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನು ಹೇಳಿರುವಂತಹ ಉದ್ದೇಶ ನಾವು ರಾಷ್ಟ್ರೀಯವಾದಿಗಳು, ಕೇವಲ ನೀವು ಮಾತ್ರ ಅಲ್ಲ, ನೀವು ಹೇಳ್ತಾ ಇರುವಂಥದ್ದನ್ನೇ ನಾವು ಒಪ್ಕೊಳ್ಬೇಕಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅಲ್ಲಿ ಸದನದಲ್ಲೂ ಕೂಡ ಹೇಳಿರುವಂಥದ್ದು. ಹಾಗಾದ್ರೆ ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ? ಯಾಕಂದ್ರೆ ಬಿಜೆಪಿ ಇವತ್ತು ರಾಷ್ಟ್ರೀಯವಾದ ಅನ್ನುವಂಥ ಕೇವಲ ನಮ್ದು ಮಾತ್ರ ಅಂತ ಹೇಳ್ತಾರಲ್ಲ, ಇಲ್ಲ ನಾವು ಕೂಡ ಅಂತ ಹೇಳ್ತಾರಲ್ಲ. ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಡಬೇಕು. ಅವರ ಅಗ್ರಮಾನ್ಯ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು ಭಾರತದ ಬಗ್ಗೆ ಅವರು ಪುಂಖ ಮಾತಾಡ್ತಾರೆ. ಅದು ಯಾವ ರಾಷ್ಟ್ರೀಯವಾದ ಅಂತ? ಈ ದೇಶದ ಬಗ್ಗೆ ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು
ಭಾರತದ ಬಗ್ಗೆ ಅವ್ರು ಮಾತನಾಡ್ತಾ ಇರ್ತಕ್ಕಂಥದ್ದು, ಭಾರತದ ಪ್ರಜಾಪ್ರಭುತ್ವ, ಭಾರತದ ರಾಷ್ಟ್ರೀಯತ್ವ ಇವೆಲ್ಲ ಅಪಾಯಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರಲ್ಲ, ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಅದ್ರ ತಿಳುವಳಿಕೆ ಬಹುಶಃ ಪಾಪ ಕಡಿಮೆ ಆಗಿರಬೇಕು. ಒಂದು ಪ್ರಶ್ನೆ ಇರತಕ್ಕಂಥದ್ದು, ಈ ರಾಷ್ಟ್ರೀಯತೆ ಅಂತಕ್ಕಂಥದ್ದೇನಿದೆ, ಕಾಂಗ್ರೆಸ್ಸಿನ ಇವತ್ತಿನ ಪರಿಸ್ಥಿತಿ, ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದೇನಿದೆ ಅದು ಮಿನಿಮೈಸ್ ಆಗಿ ಕೆಲವೇ ಒಂದು ರಾಜ್ಯಗಳಿಗೆ ಸೀಮಿತ ಆಗೋ ಥರ ಆಗಿಬಿಟ್ಟಿದೆ ಇವರ ಈ ಥರ ನಡಾವಳಿ ಕಾರಣಕ್ಕೋಸ್ಕರ. ದೇಶದ ರಾಜ್ಯಗಳು ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡ್ತಾ ಇದೆ. ಇಡೀ ದೇಶದ ಒಳಗಡೆ ತಮ್ಗೆ ಗೊತ್ತಿರಲಿ, ತಮಗೆ ಒಂದು ಮಿನಿಮಮ್ ಒಂದು ವಿರೋಧ ಪಕ್ಷಕ್ಕೆ ಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಾನ ಪಡೆಯೋಕ್ಕೆ ತಾಕತ್ತಿಲ್ದಿರೋ ಪಾರ್ಟಿ ಉದ್ದುದ್ದ ಮಾತನಾಡ್ತಾರೆ, ಗೊತ್ತಾಯ್ತಾನೆ, ಉದ್ದುದ್ದ ಮಾತನಾಡ್ತಾರೆ. ಇವರೇನೋ ಭಾಳ ಇವರು ಬಂದ ನಂತರ, ಇವರು ನೋಡಿದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಆಡ್ತಾರೆ, ಗೊತ್ತಾಯ್ತಾನೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಈ ಇಡೀ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಯಾವುದೂ ಫಲ ಸಿಗೋದಿಲ್ಲ. ಕರ್ನಾಟಕದ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಕಾಂಗ್ರೆಸ್ ಯಾವ ರೀತಿಯ ಅವರ ರಾಷ್ಟ್ರೀಯತೆ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಅವ್ರ ರಾಷ್ಟ್ರೀಯತೆ ಯಾವುದು? ಒಂದು ಕಾಲದಲ್ಲಿ ಅವ್ರು ಹೇಳಿದರು ಇಂದಿರಾ ಅಂದರೆ ಇಂಡಿಯಾ ಅಂತಂದರು. ಅದೇನಾ ರಾಷ್ಟ್ರೀಯತ್ವ? ಅವ್ರು ಹೇಳಿದ್ರಲ್ಲ ಇಂದಿರಾ ಅಂದರೆ ಇಂಡಿಯಾ, ಅದೇನಾ ರಾಷ್ಟ್ರೀಯತ್ವ? ಮತ್ತು ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಂದರೆ, ಹರಿಪ್ರಸಾದ್ ಇಡೀ ದೀರ್ಘ ಜೀವನ ಪೂರ್ತಿ ಅವರು ಕಾಂಗ್ರೆಸ್ ವಿರೋಧ ರಾಜಕಾರಣವನ್ನು ಮಾಡಿದಂಥವ್ರು ಯಾರು? ಸಿದ್ದರಾಮಯ್ಯನವರು. ಇಡೀ ಜೀವನ ಅವರ ಮೊದಲನೇ ಶಾಸಕರಾಗಿಂದ ಬಂದು ಅವರು JDS ಇಂದ ಬಂದು ಮಿಕ್ಕಿದವರೆಲ್ಲ ಮಾಡಿದಂಥದ್ದು ಪ್ರತಿಯೊಂದು ಕೂಡ ಕಾಂಗ್ರೆಸ್ ವಿರುದ್ಧ ರಾಜಕಾರಣ. ಹಾಗಾದರೆ ಅವತ್ತೆಲ್ಲ ಅವ್ರು ಮಾತನಾಡಿರೋದು ಅದಕ್ಕೆ ಏನು ನೈತಿಕತೆ ಅಂತ ಹೇಳಬೇಕು, ಏನಂತ ಹೇಳಬೇಕು? ಓಕೆ ಮಹೇಶ್ ಅವರು ಮಾತಾಡ್ತೀನಿ. ಇಲ್ಲಿ JDSನ ವಿಧಾನ ಪರಿಷತ್ ಸದಸ್ಯರಾಗಿರುವ ಗೋವಿಂದರಾಜ್ ಅವರು ನಮ್ಮದಕ್ಕೆ ಜಾಯ್ನ್ ಆಗಿದ್ದಾರೆ. ಗೋವಿಂದರಾಜ್ ಅವರೇ, ತಾವೇನು ಹೇಳ್ತೀರಿ? ಸಿದ್ದರಾಮಯ್ಯನವರು ಇವತ್ತೊಂದು ಮಾತನ್ನ ಉಲ್ಲೇಖ ಮಾಡಿದ್ರು, ತಾವು ಸದನದಲ್ಲಿ ಇದ್ರಿ, ವಿಧಾನ ಪರಿಷತ್ನಲ್ಲೇ ಮಾತನಾಡಿದ್ರು. ಅವರು JDS ಅಂತ ಬೇಡ JDC ಅಂತೇಳಿ ಕರಿಬೇಕು ಅಂತ ಹೇಳಿದ್ರು. ಯಾವ ಕಾರಣಕ್ಕಾಗಿ ಹಾಗಾದ್ರೆ JDS ಅನ್ನ ಈ ಹೆಸರಿನ ಮೂಲಕವಾಗಿ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತಮ್ಗನ್ಸುತ್ತೆ? ಏನು ಇವ್ರ ಉದ್ದೇಶ ಅಂತ ಹೇಳಿ? ಸರ್, ಬೆಳೆದಂತ ಏನು ಬಳ್ಳಿ ಮರದ ಆಶ್ರಯ ಬಿಟ್ಟ ಮೇಲೆ ಅವರು ಈ ರೀತಿ ಪಕ್ಷನ ನಿನ್ನೆ ಮಾಡ್ತಿರೋದು ಇವತ್ತೇನು ಹೊಸದೇನಲ್ಲ. ಅವರು ಬೆಳಗ್ಗೆ ಈ ಬಜೆಟ್ ಮೇಲೆ ಏನು ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರ ಕೊಡಬೇಕಾದ್ರೆ JDS ಪಕ್ಷ ಸೆಕ್ಯುಲರ್ ಅನ್ನೋದನ್ನ ತೆಗೆದುಬಿಟ್ಟು JDP ಅನ್ನೋದನ್ನ ನೀವು ಮಾಡಿಕೊಳ್ಳಿ ಅಂತ ನಮ್ಮ ಭೋಜೇಗೌಡರು ಮಾತಿಗೆ ಟಾಂಗ್ ಕೊಡೋದಕ್ಕೆ ಅವರು ಮಾತಾಡಿದ್ದಾರೆ. ನಾವು ಇಲ್ಲ ಅಂತಿಲ್ಲ. ಆದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು JDS ಪಕ್ಷದ ನೆರಳಲ್ಲಿ ಎಷ್ಟು ವರ್ಷ ಬೆಳೆದರು, ಇವತ್ತವ್ರನ್ನ ಒಂದು ರಾಷ್ಟ್ರೀಯ ನಾಯಕರಂತೋ ಕರ್ನಾಟಕದ ಹಿಂದುಳಿದ ನಾಯಕರಂತೋ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಇಲ್ಲಿ ಆಗಿರ್ಬೋದು. ಆಗ್ಲಿಕ್ಕೆ ಕಾರಣ ಯಾವ ಪಕ್ಷ? ಅವರು ಯಾವ ಪಕ್ಷ ಅನ್ಕೊಂಡು ಅಷ್ಟು ದಿವಸ ಅಲ್ಲಿ ಅಧಿಕಾರ ಅನುಭವಿಸಿದ್ರು? ಬೆಳಗ್ಗೆ ಹೇಳ್ತಿದ್ರು ಏನೋ ಆರ್ಥಿಕ ಮಂತ್ರಿ ಅವರು ಉತ್ತರ ಕೊಡಬೇಕಾದ್ರೆ ನಾನು 15 ಸಾರಿ ಬಡ್ಜೆಟ್ನ ಮಂಡನೆ ಮಾಡಿದ್ದೀನಿ, ನನ್ನನ್ನು ಮಣಿಸ್ಲಿಕ್ಕೆ ಆಗೋದಿಲ್ಲ ಅಂತ. 1994ನೇ ಇಸ್ವಿಯಲ್ಲಿ ಅವರು ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಅವತ್ತು ದೇವೇಗೌಡರು ಇವರಿಗೆ ಆರ್ಥಿಕ ಮಂತ್ರಿ ಆಗೋದಕ್ಕೆ ಇವರಿಗೆ ಹೇಳ್ದಾಗ ಇವರು ಇಲ್ಲ ನನಗೆ ಬೇಡ, ನನಗೆ ಅಷ್ಟು ಅನುಭವ ಇಲ್ಲ ಅಂತೇಳಿ ಹೇಳಿದಾಗೂ ಸಹ ಇವತ್ತು ಆರ್ಥಿಕ ಮಂತ್ರಿಯಾಗಿ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೇಕು. 15 ಸಾರಿ ನಾನು ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ಕೋಬೇಕಾದ್ರೆ ಇವರು ಫಸ್ಟ್ ನೆನೆಸ್ಕೋಬೇಕಾಗಿರೋದು ಸನ್ಮಾನ್ಯ ದೇವೇಗೌಡರನ್ನ JDS ಪಕ್ಷನ. ಇವತ್ತು ಆ JDS ಪಕ್ಷದ ಬಗ್ಗೆ ಅವರು ಆ ಥರ ಮಾತಾಡ್ತಾರೆ. ಅವರು ಉತ್ತರ ಕೊಡ್ತಿರೋದು ಈ ರಾಜ್ಯಪಾಲರ ಬಡ್ಜೆಟ್ ಮೇಲಿನ ಉತ್ತರಕ್ಕೆ ಈ ಪಕ್ಷಗಳನ್ನ ಟೀಕೆ ಮಾಡುವಂತ ಅವಶ್ಯಕತೆ ಆದ್ರೂ ಹೇಗೆ ಬಂತು ಸರ್? ಎಸ್, ಖಂಡಿತ ಗೋವಿಂದರಾಜ್ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ಲಕ್ಷ್ಮಣ್ ಅವರೇ, ಬೆಳೆದಂತಹ ಬಳ್ಳಿ ಇವತ್ತು ಮರದ ಆಶ್ರಯ ತಪ್ಪದಾಗ ಈ ರೀತಿಯಾಗಿ ಎಲ್ಲ ಮಾತನಾಡುವಂಥದ್ದು ಸರಿನಾ ಅಂತ ಹೇಳಿ 15ರಲ್ಲಿ 7 ಬಜೆಟ್ ಮಂಡನೆ ಮಾಡಿರುವಂತದ್ದು ಜನತಾದಳ ಮತ್ತು ಜನತಾದಳ ಜಾತ್ಯತೀತ ಪಕ್ಷದಲ್ಲಿ ಅಲ್ವೇ? ಇಲ್ಲ, ನಾನು ಅದಕ್ಕಿಂತ ಮುಂಚೆ ಬಿಜೆಪಿಯವರಿಗೆ ಒಂದು ಉತ್ತರ ಕೊಟ್ಬಿಟ್ಟು ಆಮೇಲೆ JDSನವ್ರಿಗೆ ಉತ್ತರ ಕೊಡ್ತೀನಿ. ಬಿಜೆಪಿಯವರು ಇಡೀ ದೇಶಾದ್ಯಂತ ಏನು 12 ರಾಜ್ಯಗಳಲ್ಲಿ ನಾವು ಅಧಿಕಾರ ಹಿಡಿದುಬಿಟ್ಟಿದ್ದೀವಿ, ದೇಶದಲ್ಲಿ 2ನೇ ಬಾರಿ ನಾವು ಪ್ರೈಮ್ ಮಿನಿಸ್ಟರ್ನ ನರೇಂದ್ರ ಮೋದಿ ಅವ್ರನ್ನ ಮಾಡಿದ್ದೀವಿ, ದೇಶದಲ್ಲಿ ಪೂರ್ತಿ ಈ ದೇಶಾದ್ಯಂತ ಬಿಜೆಪಿ ಅಂದ್ರೆ ಅಂತ ತಬ್ಕೊಂಡು ಬಿಜೆಪಿ ಬಿಟ್ಟರೆ ಈ ದೇಶನ ಉದ್ಧಾರ ಮಾಡೋಕ್ಕೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ವಕ್ತಾರರು ಏನು ಮಾತಾಡ್ತಾ ಇದ್ದಾರೆ, ಇವರು ಯಾವ ರೀತಿಯಲ್ಲಿ ಅಧಿಕಾರವನ್ನ ಹಿಡಿದಿದ್ದಾರೆ
12 ಸ್ಟೇಟ್ಗಳಲ್ಲಿ ಇವರೇನು ಅಧಿಕಾರ ನಡೆಸ್ತಾ ಇದ್ದಾರೆ ಅದರಲ್ಲಿ ಸುಮಾರು 7 ಕ್ಷೇತ್ರಗಳಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಹಿಡಿದಿರುವಂಥದ್ದು. ಇಡೀ ನಮ್ಮ ದೇಶದ ಹಿಸ್ಟ್ರಿನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 3 ಬೆಂಚ್ ಚೀಫ್ ಜಸ್ಟಿಸ್ ಅವರು ನಿನ್ನೆ ದಿವಸ ಆ ಚಂಡೀಗಢ ಮೇಯರ್ ಎಲೆಕ್ಷನ್ ವಿಚಾರವಾಗಿ ಡೆಮೋಕ್ರಸಿ ಇಸ್ ಬೀಂಗ್ ಕಿಲ್ಡ್ ಅಂತ ಪದವನ್ನ ಉಪಯೋಗಿಸಿರುವಂತದ್ದು ನಾಚಿಕೆ ಆಗಬೇಕು ಬಿಜೆಪಿ. ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು. ಈ ದೇಶದ ಒಳಗಡೆ ರಾಜ್ಯ 156 ನಿನ್ ಕಥೆ ನಾವು ನೋಡಿದ್ದೇವೆ. ಗೊತ್ತು, ಸಮಾಧಾನದಿಂದ ಇರಪ್ಪ ಮಿಸ್ಟರ್ ಲಕ್ಷ್ಮಣ್. ಸಮಾಧಾನದಿಂದ 106 ಸತಿ 356ನೇ ವಿಧಿನ ನೀವು ಲಕ್ಷ್ಮಣ್ ಕೇಳ್ರಿ, 356ನೇ ವಿಧಿನ 106 ಸತಿ ಈ ದೇಶದ ಒಳಗಡೆ 106 ಸತಿ 356 ರಾಜ್ಯಗಳನ್ನ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಿದಂತ ಅವ್ರು ಮಾತಾಡಿದ ಮೇಲೆ ನಿಮ್ ಜೊತೆಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದೀನಿ. ಮಾಡಿದಂತ ಪಾರ್ಟಿ ಅವ್ರು ಮಾತಾಡ್ಲಿ. ನೋಡಿ ಹರಿಪ್ರಸಾದ್ ಅವರೇ, ಬಿಜೆಪಿ ಅವ್ರಿಗೆ ಕೇಳಿಸ್ಕೊಡುವಂತ ವ್ಯವಧಾನನೂ ಇಲ್ಲ, ನೋಡುವಂತ ವ್ಯವಧಾನನೂ ಇಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟವ್ರು. ಅವ್ರಿಗೆ ಏನಿದ್ರು ಅಧಿಕಾರ ಬೇಕಷ್ಟೇನೆ. ಯಾರನ್ನ ಎಷ್ಟು ಜನ ಬೇಕಾದ್ರೆ ಕೊಲೆ ಮಾಡಬಹುದು, ಅಧಿಕಾರ ಬೇಕು. ಅದೊಂದಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾ ಇರುವಂತವ್ರು. ಇಬ್ರು ವ್ಯಾಪಾರಸ್ಥರಿಗೆ ಈ ದೇಶವನ್ನ ಕೊಟ್ಬಿಟ್ಟು ಇಡೀ ದೇಶವನ್ನೇ ನಲುಗ್ತಾ ಇದೆ. ಗನ್ ಪಾಯಿಂಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳೆಲ್ಲ ಆಪರೇಷನ್ ಮೂಲಕ ಅವ್ರ ಪಕ್ಷಕ್ಕೆ ಎಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇವರು ಮೋದಿ ಅವರ ಪಾಪ್ಯುಲಾರಿಟಿ, ಅವ್ರ ಪಾರ್ಟಿ ಎಷ್ಟು ದುರ್ಬಲ ಅಂತ ಒಂದ್ ನಿಮಿಷ ಕೊಡಬೇಕಿಲ್ಲ ಹರಿಪ್ರಸಾದ್, ಒಂದ್ ನಿಮಿಷ ಕೊಡಿಲಿ. ಏನೇನೋ ಮಾತಾಡ್ರೆ ಜಸ್ಟ್ ಮಾತಾಡ್ತೀನಿ. ಲಕ್ಷ್ಮಣ್ ಅವರು ಮಾತಾಡ್ತೀನಿ. ಜಸ್ಟ್ ಮಹೇಶ್ ಅವರು ಮಾತಾಡ್ತೀನಿ. ಇಬ್ರು ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ ಬ್ರೇಕ್ ತೆಗೆದುಕೊಂಡು ಮತ್ತೆ ಚರ್ಚೆ ನಾವು ಮುಂದುವರಿಸೋಣ. ಇರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್. ಬ್ರೇಕೇಂದ್ರ ಮತ್ತೊಮ್ಮೆ ಸ್ವಾಗತ. ಅಸಲಿಗೆ ಈ ರಾಷ್ಟ್ರೀಯವಾದಿ ಅನ್ನುವಂತಹ ಚರ್ಚೆ ಶುರುವಾಗೋದಕ್ಕೆ ಕಾರಣ ಆಗಿರುವಂತಹ ವಿಷಯವನ್ನು ಕೂಡ ನಾವು ನೋಡಲೇಬೇಕು. ಯಾಕಂದ್ರೆ ಒಂದು ಬೈ ಎಲೆಕ್ಷನ್ನ ಗೆಲುವು, ವಿಧಾನ ಪರಿಷತ್ನ ಬೈ ಎಲೆಕ್ಷನ್ನ ಗೆಲುವು, ಲೋಕಸಭೆಯಲ್ಲಿ ನಮಗೆ 20 ಸೀಟನ್ನು ಗೆಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಮುಖ್ಯಮಂತ್ರಿಯವರಿಗೆ ಹುಟ್ಟು ಹಾಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಇವತ್ತು ಮೇಲ್ಮನೆಯಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಈ ರಾಜಕೀಯದ ವಿಚಾರಗಳು ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾದ್ರೆ ಮೇಲ್ಮನೆಯ ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವು, ಪುಟ್ಟಣ್ಣ ಅವರ ಗೆಲುವು ಯಾವ ಸ್ವರೂಪದಲ್ಲಿ ನಿಜಕ್ಕೂ ಮೈತ್ರಿ ಪಕ್ಷಗಳಿಗೆ ತೊಂದರೆಯನ್ನ ಮಾಡಿಕೊಡುತ್ತಾ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಡೋಲಾಯಮಾನ. ಎಂಎಲ್ಸಿ ಸೋಲಿನ ಬೆನ್ನಲ್ಲೇ ಲೆಕ್ಕಾಚಾರಗಳು ಉಲ್ಟ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗಾಗಿ ಹೊಸ ಮೈತ್ರಿ ಏರ್ಪಟ್ಟಿದೆ. ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ. ಆದರೆ ಆ ಮೈತ್ರಿ ಲೆಕ್ಕಾಚಾರಗಳು ನಿನ್ನೆಯಿಂದೀಚೆಗೆ ಬದಲಾದಂತೆ ಕಾಣುತ್ತಿದೆ. ಮೈತ್ರಿ ಬಳಿಕ ನಡೆದ ಮೊದಲ ಸವಾಲು, ಮೊದಲ ಚುನಾವಣೆ, ಅದುವೇ ಬೆಂಗಳೂರು ಶಿಕ್ಷಕ ಕ್ಷೇತ್ರದ ಎಂಎಲ್ಸಿ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ವಿರುದ್ಧ 1506 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೋಲಾಗಿದೆ. ಲೋಕಸಭೆ ಚುನಾವಣೆಯಲ್ಲೂ ಇದೇ ಆಗುತ್ತೆ ಅಂತ ಪರಿಷತ್ನಲ್ಲಿ ಸಿಎಂ ಹೇಳಿದ್ರು. ಲೋಕಸಭೆಗೆ ಈ ಚುನಾವಣೆಯೇ ಮಾರ್ಗಸೂಚಿ ಅಂತಿದ್ರು. ಇಲ್ಲಿ ನೋಡಿ, ಇದೇ ಮಾರ್ಗಸೂಚಿ ಎಂದು ಪುಟ್ಟಣ್ಣ ಕೈ ಹಿಡಿದು ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟರು ಸಿಎಂ. ಒಂದಾದ್ಮೇಲೆ ಮೊದಲನೇ ಚುನಾವಣೆ ಇದು ಪುಟ್ಟಣ್ಣವ್ರದ್ದು. ಆ ಪುಟ್ಟಣ್ಣವರ ರಿಸಲ್ಟ್ ಇದೆಯಲ್ಲ, ಈ ಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ಮುಂದಿನ ಚುನಾವಣೆಗೆ ಮಾರ್ಗಸೂಚಿ ಅಂತ ಹೇಳಿದ್ರು. ಈಗ ಅವ್ರು ಗೆದ್ದಿದ್ದಾರೆ, ಇದೇ ಮಾರ್ಗಸೂಚಿ. ಈ ಚುನಾವಣೆಯಲ್ಲಿ ಗೆದ್ದಿದ್ದೀವಿ, ಕರ್ನಾಟಕದಲ್ಲಿ ಇದೇ ಮಾರ್ಗಸೂಚಿ. ಲೋಕಸಭೆಯಲ್ಲಿ 20 ಸ್ಥಾನ ನಮ್ಮದೇ. ಮೈತ್ರಿ ಪಕ್ಷಗಳಿಗೆ ಸಿಎಂ ಸವಾಲ್. ಇನ್ನು ವಿಧಾನ ಪರಿಷತ್ನಲ್ಲಿ ಲೋಕಸಭೆ ಬಗ್ಗೆಯೂ ಚರ್ಚೆ ಆಯಿತು. ಎನ್ಡಿಎ ಮೈತ್ರಿಕೂಟಕ್ಕೆ ಮೊದಲ ಸೋಲು ಎಂಎಲ್ಸಿ ಚುನಾವಣೆಯಲ್ಲಿ ಆಗಿದೆ. ಹೀಗೆ ಲೋಕಸಭೆಯಲ್ಲೂ ಮೈತ್ರಿ ನೆಲಕಚ್ಚುತ್ತೆ ನೋಡ್ತೀರಿ, ನಾವು 20 ಸ್ಥಾನ ಗೆಲ್ಲುತ್ತೇವೆ ಎಂದ್ರು. ಲೋಕಸಭಾ ಚುನಾವಣೆಯಲ್ಲಿ ನೀವು ಎಷ್ಟೇ ಹೇಳ್ಕೊಂಡ್ರು ಕೂಡ ನಾವು 20ಕ್ಕೆ 20 ಗೆದ್ದೇ 20 ಗೆಲ್ತೀವಿ. ಕನಿಷ್ಠ 20 ಸೋಲ್ತೀರಿ. ಬಾಯ್ ತಪ್ಪಿ ಮಾತಾಡಬೇಡ. 28 ಸಿದ್ದರಾಮಯ್ಯನವರ ಈ ಮಾತಿಗೆ ಪ್ರತಿಪಕ್ಷಗಳು ಟಾಂಗ್ ಕೊಟ್ಟವು.
ನಾವು 25 ಗೆದ್ದವರು 28 ಗೆಲ್ತೇವೆ ಅಂತ ಹೇಳ್ತೇವೆ. ಗೊತ್ತಾಗ್ತಲ್ಲ ನೀವು ಹೇಳೋದೆಲ್ಲ ಸತ್ಯ ಅಂತ ಹೇಳೋದು. ಎಲೆಕ್ಷನ್ ಕೇಳಿ. ಗೊತ್ತಾಯ್ತಲ್ಲಪ್ಪ. ಪುಟ್ಟಣ್ಣ ಗೆದ್ದವರು ವೈಯಕ್ತಿಕ ಗೆಲುವು. ಪುಟ್ಟಣ್ಣವರ ಎಲೆಕ್ಷನ್ ನಡೀತಲ್ಲ ಈಗ. ಸಭಾಪತಿ ಅವರೇ, ಪುಟ್ಟಣ್ಣ ಹೇಳಿ ಸರ್, ಪುಟ್ಟಣ್ಣ ಜೆಡಿಎಸ್ ಅಲ್ಲೂ ಗೆದ್ದಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀವಿ. ಆದ್ರೆ ಇವತ್ತೆಲ್ಲ ಆಡಳಿತ ಪಕ್ಷ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಎಲ್ಲ ಒಂದ್ ಕಡೆ ಭರವಸೆದಾಯಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಈ ಸರ್ಕಾರ ಶಿಕ್ಷಕರ ಹಿತವನ್ನು ಕಾಪಾಡೋದ್ರಲ್ಲಾಗ್ಲಿ ಅಥವಾ ಗುಣಮಟ್ಟದ ಶಿಕ್ಷಣ ಕೊಡಕ್ಕೆ ವಿಫಲವಾಗಿರೋ ಈ ಸರ್ಕಾರಕ್ಕೆ ಯಾರು ಓಟ್ ಹಾಕ್ತಾರೆ? ಯಾರು ಆಗ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ, ಆಸೆ ಆಮಿಷವನ್ನು ಒಡ್ಡಿದ್ದಾರೆ. ಹಾಗಾಗಿ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ. ಮೈತ್ರಿ ಅಸ್ತಿತ್ವ, ಸೀಟು ಹಂಚಿಕೆ ಗೊಂದಲ. ಕುಮಾರಸ್ವಾಮಿ ದಿಢೀರ್ ದೆಹಲಿಗೆ. ಈ ಮಧ್ಯೆ ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ, ಲೋಕಸಭೆ ಸೀಟು ಹಂಚಿಕೆ ವಿಚಾರಗಳು ಇನ್ನೂ ಯಾವುದೂ ಇತ್ಯರ್ಥ ಆಗದೇ ಇರೋದು ದಳಪತಿಗಳಲ್ಲಿ ತಳಮಳ ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಗ ನಿಖಿಲ್ ಜೊತೆಗೆ ಅಮಿತ್ ಶಾ ಸೇರಿ ಹಲವರನ್ನ ಭೇಟಿ ಮಾಡಲಿದ್ದಾರೆ. ಮೈತ್ರಿಯಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲದ ಕಾರಣಕ್ಕೆ ಲೋಕಸಭೆ ಸ್ಪರ್ಧೆಗೆ ಹಿಂದೇಟು ಹಾಕಿರುವ ಎಚ್.ಡಿ. ಕುಮಾರಸ್ವಾಮಿ ನಡೆ ಇದೀಗ ಕುತೂಹಲ ಕೆರಳಿಸಿದೆ. ನಾಳೆ ಬೆಳಿಗ್ಗೆ ಪ್ರಮೋದ್ ಸಾವಂತ್ ಮೂಲಕ ಅಮಿತ್ ಶಾ ಜೊತೆ ಮಾತುಕತೆ ಮಾಡಲಿದ್ದು, ಹಾಸನ, ಮಂಡ್ಯ ಜೊತೆಗೆ ಉಳಿದ ಕ್ಷೇತ್ರಗಳನ್ನು ಫೈನಲ್ ಮಾಡಲು ಮನವಿ ಮಾಡಲಿದ್ದಾರೆ. ಹಳೆ ಮೈಸೂರು ಭಾಗದ ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು ಯಾವ ಕ್ಷೇತ್ರಗಳನ್ನಾದರೂ ಬಿಟ್ಟುಕೊಡಿ ಎಂದು ಮನವಿ ಮಾಡಲಿದ್ದಾರೆ ಎಚ್.ಡಿ.ಕೆ. ಸೀಟು ಹಂಚಿಕೆ ಹಾಗೂ ಕೇಂದ್ರ ಮಂತ್ರಿ ಸ್ಥಾನದ ಬಗ್ಗೆ ನಾಳೆ ಮಹತ್ವದ ಮಾತುಕತೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಯಾವ ಸ್ವರೂಪದಲ್ಲಿ ಮೈತ್ರಿ ಎದುರುಗಡೆ ನಾವು 20 ಸೀಟ್ ಗೆಲ್ತೀವಿ ಅಂತ ಹೇಳಿ ಸಿಎಂ ಹೇಳ್ತಾರೆ. 28ಕ್ಕೆ 28 ಸೀಟ್ ಗೆಲ್ತೀವಿ ಅಂತ ಹೇಳಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸದನದಲ್ಲಿ ಹೇಳಿದ್ದಾರೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಇದನ್ನು ಹೇಳ್ತಾರೆ ಅಂತ. ಲಕ್ಷ್ಮಣ ಅವರೇ ನೋಡಿ, 28ಕ್ಕೆ 28 ಗೆಲ್ತೀವಿ ಅಂದ್ಮೇಲೆ 20 ಎಲ್ಲಿ ಗೆಲ್ತೀರಿ ಅಂತ. ಅಲ್ಲ, ಅವರು ಬಿಜೆಪಿಯವರು 2023 ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ 150 ಅಂತ ಹೇಳ್ಕೊಂಡ್ಬಂದ್ರು ಅಲ್ವೇ? ಏನಾಯ್ತು? ಆದ್ರೆ 2000 ಮೊದಲನೇ ನಿಮ್ಗೆ ನೆನಪು ಮಾಡ್ಕೊಡೋದಕ್ಕೆ ಬಯಸ್ತೀರಿ. ಒಂದು 2019 ಕೂಡ ಲೋಕಸಭಾ ಚುನಾವಣೆ ನಡೆದಾಗ ಮೈತ್ರಿಯಲ್ಲಿದ್ರಿ. ಆವಾಗ ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ BS ಯಡಿಯೂರಪ್ಪನವರು ಕೇಳಿದಂತ ಒಂದು ಮಾತು, ನಾವು 22ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂದ್ರು. 25 ಗೆದ್ರು. ಇದೊಂದು ಇತಿಹಾಸ ಇದೆ ಅಂತ ಲೋಕಸಭೆ ಚುನಾವಣೆಯಲ್ಲಿ. ಅದೇ ಇತಿಹಾಸ. ಈಗ 2023 ಅಸೆಂಬ್ಲಿ ಚುನಾವಣೆನೂ ಇತಿಹಾಸನೇ ಅಲ್ವೇ? 2023 ಅಸೆಂಬ್ಲಿ ಚುನಾವಣೆನೂ ಇತಿಹಾಸನೇ. ಆಮೇಲೆ ಇವತ್ತು ಮೊನ್ನೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಆಯ್ತಲ್ಲ ಪುಟ್ಟಣ್ಣ ಅವ್ರದ್ದು, ಅವ್ ಏನ್ ಹೇಳ್ಕೊಂಡ್ ತಿರುಗ್ತಾ ಇದ್ರು, ಇಡೀ ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಮೊದಲನೇ ಡೋಸು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಡೋಸ್ ಯಾರಿಗೆ ಕೊಟ್ಟಿದ್ದೀವಿ, ಯಾರಿಗೆ ಕೊಟ್ಟವ್ರ ಜನಗಳು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. 2ನೇ ಡೋಸು 27ನೇ ತಾರೀಕು ಕೊಡ್ತೀವಿ, ದಯಮಾಡಿ 27ವರೆಗೂ ವೆಯ್ಟ್ ಮಾಡಿ. ಈ 2ನೇ ಡೋಸು 27ನೇ ತಾರೀಕಿದೆ, 2ನೇ ಡೋಸು. 3ನೇ ಡೋಸು ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ನಾವು ಹೇಳ್ತೀವಿ. ಒಂದ್ ಕಡೆ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳುವಂತದಕ್ಕೆ ಒಂದು ಇಚ್ಛೆ ಪಡ್ತೀನಿ. ಯಾವ ಕಾರಣಕ್ಕೂ ಜೆಡಿಎಸ್ ಮತ್ತು ಬಿಜೆಪಿಯವರ ಕಾಂಬಿನೇಷನ್ ವರ್ಕ್ ಆಗಲ್ಲ ಸರ್. ಲಕ್ಷ್ಮಣ ಮಾತಾಡ್ತೀನಿ. ಮಹೇಶ್ ಅವರು ಆಗಿಲ್ಲ ಮಾತಾಡ್ತೀನಿ. ಗೋವಿಂದರಾಜ್ ಅವರೇ ಇಲ್ಲಿ ಎಷ್ಟು ಮಟ್ಟಿಗೆ ಇಲ್ಲಿ ನಿಮ್ಗಿರುವಂತಹ ವಿಶ್ವಾಸ ಇದು ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತಿನ ನಂತರ? ಏನಿವತ್ತು ಬೇರೆ ನಮ್ಮ ಮಹೇಶ್ ಅವರು ಮಾತಾಡಿದ್ನು ಸಹ ಕೇಳಿಸ್ಕೊಳ್ತಾ ಇದ್ದೀನಿ. ನಮ್ಮ ಪುಟ್ಟಣ್ಣ ಅವರು ಹಿಂದೆ 3 ಸಾರಿ ಜೆಡಿಎಸ್ ಪಕ್ಷದಲ್ಲಿ MLC ಆದಂತವರು, ನಮ್ಮ ಜೆಡಿಎಸ್ ಪಕ್ಷದ ಬಹಳ ಪ್ರಮುಖ ನಾಯಕರು ಸಹ ಆಗಿದ್ರು. ಜೆಡಿಎಸ್ ಬ್ರಾಂಡೆಡ್ ವೋಟ್ ಏನಿತ್ತು ಇವತ್ತು ಅವರಿಗೆ ಸಹಕಾರಿಯಾಗಿ ಈ ಪಕ್ಷದಲ್ಲೂ ಸಹ ಗೆಲ್ಲಿಕ್ಕೆ ಅವಕಾಶ ಆಗಿದೆ. ಹಿಂದೆ ನೀವು ಇತಿಹಾಸ ತೆಗೆದು ನೋಡೋದಾದ್ರೆ, ಯಾವುದೇ ಸರ್ಕಾರ ಆಡಳಿತದಲ್ಲಿದ್ದಾಗ ಉಪಚುನಾವಣೆಗಳು ನಡೆದಂತಹ ಸಮಯದಲ್ಲಿ ಆ ಆಡಳಿತ ಪಕ್ಷದ ಸದಸ್ಯರೇ ಏನು ಗೆಲ್ತಿರೋದು. ನಿಮ್ಮ ಮೈತ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಬಿಜೆಪಿ ನಿಮ್ಮ ಮೈತ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಮೈತ್ರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಏನಿವತ್ತು ಮುಂದಿನ ಲೋಕಸಭಾ ಚುನಾವಣೆ ಏನಿದೆ ಅದರಲ್ಲಿ ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ. ಗೋವಿಂದರಾಜ್ ಅವರೇ, ಮಹೇಶ್ ಎಷ್ಟು ಮಟ್ಟಿಗೆ 20 ಗೆಲ್ತೀರಿ ಅಂತ ಹೇಳುದು ನೋಡಿ. 20 ಸೀಟ್ ಕಳೆದ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಕಳೆದ ಬಾರಿ ಒಂದ್ ನಿಮಿಷ ಕಾಂಗ್ರೆಸ್ನವರು ಕಳೆದ ಬಾರಿ ಒಂದು ಮಾತ್ರ ಹೇಳಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು ನಾವು 130ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಹೇಳ್ಕೊಂಡು.
ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು 140 ಸೀಟ್ ಗೆಲ್ತೀವಿ, 136 ಅನ್ನುವಂಥ ನಂಬರ್ ಅನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದು ಕೂಡ ಇತ್ತು. ನಿಮ್ಮ ನಾಯಕರು ಕೂಡ ಹೇಳ್ತಿದ್ರು 135ಕ್ಕಿಂತ ಹೆಚ್ಚು, 140. ಖಂಡಿತ ನಾವು ಹೇಳಿ ಕಾಂಗ್ರೆಸ್ ಅವರು ಹೇಳಿದ್ದು ವಾಸ್ತವ ಅಲ್ಲ. ನಾನು ಅದನ್ನು ಅಲ್ಲಿಗಳಿತಾನೆ ಇಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯ ಮಾನದಂಡಗಳೇ ಬೇರೆ, ಲೋಕಸಭಾ ಚುನಾವಣೆ ನಡೀತಕ್ಕಂಥದ್ದೇ ವಿಷಯಾಧಾರಿತಗಳೇ ಬೇರೆ. ಕಳೆದ ಲೋಕಸಭಾ ಚುನಾವಣೆ ಒಳಗಡೆ ನಾವೇನು ತೆಗೆದುಕೊಂಡಿದ್ವಿ ಓಟು ಅದಕ್ಕಿಂತ 10% ಹೆಚ್ಚಿಗೆ ತೆಗೆದುಕೊಳ್ಬೇಕು ಅಂತ. ಕಳೆದ ಬಾರಿ ಏನ್ ನಾವು 51% ತೆಗೆದುಕೊಂಡಿದ್ವಿ. ಒಂದ್ ನಿಮಿಷ ಇರ್ರೆ ಸಾಕು, ಗೊತ್ತಾಯ್ತಾನೆ. 51% ಪ್ಲಸ್ JDS ಸೇರಿರ್ತಕ್ಕಂಥ 7.25%. ಗೊತ್ತಾಯ್ತಾನೆ. ಆದ್ರಿಂದ ವಿಷಯ ಹೇಳ್ತಿ ಕೇಳಿ, ನಮ್ಮದು ಏನಿದೆ ಈ ಬಾರಿ ಇಡೀ ದೇಶದ ಒಳಗಡೆ 70% ಅಷ್ಟು ಓಟು ಕರ್ನಾಟಕದ ಒಳಗಡೆ ತೆಗೆದುಕೊಂಡು ಮಾತನಾಡ್ತಾ ಇವತ್ತು ಕರ್ನಾಟಕದ 28ಕ್ಕೆ 28 ಸೀಟುಗಳು ಕೂಡ ಈ ಕಾಂಗ್ರೆಸ್ಸಿಗರ ಈ ದರ್ಪ ಮತ್ತೆ ಇದೊಂದು 2 ತಿಂಗಳಷ್ಟೇನೆ ಕಾಂಗ್ರೆಸ್ ಅಂತಕ್ಕಂಥ ಅಸ್ತಿತ್ವ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ಲಿಕ್ಕೆ ಜನ ತಯಾರಾಗಿದ್ದಾರೆ. ಇವ್ರಿಗೆ ಯಾರಿಗೆ ಕೇಳರು? ಇವ್ರಿಗೆ ಯಾರಿಗೆ ಕೇಳ್ತಾರೆ? ಇವ್ರನ್ನ ಗೊತ್ತಾಯ್ತಾನೆ. ಇವರನ್ನ ಹೇಳ್ತಿ ಕೇಳೆ, ಕೇವಲ ಒಂದು ರಾಜ್ಯಕ್ಕಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ಮಾತನಾಡಕ್ ಬರ್ತಾರೆ. ಇವತ್ತು ಕರ್ನಾಟಕದ 28 ಲೋಕಸಭಾ JDS ಜೊತೆ ಸೇರ್ಕೊಂಡು ಕೆಲಸವನ್ನು ಮಾಡ್ತೇವೆ. ಇನ್ನಂತ 3 ರಾಜಕಾರಣಿಗಳು ಬಂದ್ರು ಬಿಜೆಪಿ ಏನು ಮಾಡ್ಕೊಳಕ್ ಆಗೋದಿಲ್ಲ. ಮಾಡೋ ಕೆಲಸ ಮಾಡಿ ಹೋಗಿ. ಗೊತ್ತಾಯ್ತಾನೆ ವಿಷಯ ಹೇಳ್ತೀನಿ. ಲಕ್ಷ್ಮಣ ಜಸ್ಟ್ ಒಂದೇ ನಿಮಿಷ ಲಕ್ಷ್ಮಣ ಅವರೇ, ಜಸ್ಟ್ ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಈಗ ಮುಖ್ಯಮಂತ್ರಿ ಅವರು ಪ್ರಸ್ತಾಪಿಸಿರುವ 2 ವಿಚಾರಗಳು ಕೂಡ ಬಹಳ ಮುಖ್ಯ. ಒಂದು, ನಾವು ರಾಷ್ಟ್ರೀಯವಾದಿಗಳು, ನಾವು ರಾಷ್ಟ್ರವಾದಿಗಳು, ಸ್ವಾತಂತ್ರ್ಯ ಹೋರಾಟಕ್ಕೆ ನಡೆಸಿದಂತಹ ಕಾಂಗ್ರೆಸ್ ನಮ್ದು, ನಾವು ರಾಷ್ಟ್ರವಾದಿಗಳು, ನೀವಲ್ಲ ಅನ್ನುವಂಥ ಮಾತನ್ನ ಬಿಜೆಪಿ ಅವರಿಗೆ ಹೇಳೋದ್ರ ಮೂಲಕ ಏನು ಬಿಜೆಪಿ ಪ್ರತಿ ಬಾರಿಯೂ ಕೂಡ ಪ್ರತಿಪಾದಿಸುವ ರಾಷ್ಟ್ರೀಯತೆಯ ವಿಚಾರಕ್ಕೆ ಒಂದು ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡಿದೆ. ಇನ್ನೊಂದು 20 ಸೀಟು ಅನ್ನುವಂಥ ಒಂದು ನಂಬರ್ ಅನ್ನು ಕೂಡ ಈಗ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿಯವರು. ಎಷ್ಟರ ಮಟ್ಟಿಗೆ ಇದನ್ನ ಈ ಟಾರ್ಗೆಟ್ ಅನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ? ಹರಿಪ್ರಸಾದ್, ಈಗ ಒಂದು MLC ಎಲೆಕ್ಷನ್ಸ್, ಅದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಬೈಪೋಲ್ಸ್ ಆಗಿರೋ ಉಪಚುನಾವಣೆ, ಅದರ ಫಲಿತಾಂಶವನ್ನ ನೀವು ಅಂದ್ರೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಲೋಕಸಭಾ ಚುನಾವಣೆಗೆ ತಾಳೆ ಹಾಕೋದು ಸ್ವಲ್ಪ ಫಾರ್ ಫೆಚ್ಡ್ ಅಂತ ಅನ್ಸುತ್ತೆ. ಅವ್ರೇನೋ ಒಂದು ಇದು ಒಬ್ಬ ರಾಜಕಾರಣದ ಒಂದು ಉಮೇದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಆತರ ಮಾತಾಡೋದು ಅವರ ಒಂದು ಪಾರ್ಟಿಯ ಒಂದು ಸ್ಟೇಟ್ ಅಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ಅವ್ರು ಎಲೆಕ್ಷನ್ ಮುಂಚೆ ಆ ತರದ್ದು ಒಂದು ಪಾಸಿಟಿವ್ ಇದರಲ್ಲಿ ಎನರ್ಜಿನಲ್ಲಿ ಮಾತಾಡ್ಲೇಬೇಕು. ಆದರೆ ಅದು ರಿಯಲಿಸ್ಟಿಕ್ ಅಲ್ಲಿ ಇವಾಗ ಪುಟ್ಟಣ್ಣ ಅವರು ಅದು ಇದು ಉಪಚುನಾವಣೆಯ ಡೈನಮಿಕ್ಸ್ ಬೇರೆ. ಆಮೇಲೆ ಪುಟ್ಟಣ್ಣ ಅಲ್ಲಿ ಇಲ್ಲ, ಆಫ್ಟರ್ ಆಲ್ ಇಲ್ಲಿ ಇರೋದು ಒಂದು 17,000 ಮತಗಳು, ಅದು ಟೀಚರ್ಸ್. ಅದರಲ್ಲಿ ಇವಾಗ ಒಂದು ನಿಮ್ಗೆ ಡಿಫರೆನ್ಸ್ 1,500 ವೋಟ್ ಡಿಫರೆನ್ಸ್ ಇಂದ ಅವ್ರು ಗೆದ್ದಿದ್ದಾರೆ. ಅದು ಇಟ್ಸ್ ಪುಟ್ಟಣ್ಣ ಅವರ ಆಲ್ಮೋಸ್ಟ್ ಇಟ್ ಈಸ್ ಇಂಡಿವಿಜುವಲ್ ವಿಕ್ಟರಿ. ಅದನ್ನ ನೀವು ಲೋಕಸಭಾಗೆ ತಾಳೆ ಹಾಕೋದಿದೆಯಲ್ಲ, ಅದು ಒಂದ್ ರೀತಿ ಇದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಲಿಟಿಕ್ಸ್ ರಾಂಗ್ ಆಗುತ್ತೆ. ಅದೇನೋ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನಾವು ಕೇಳೋಣ. ಆದರೆ ಅಂದ ಮಾತ್ರಕ್ಕೆ JDS ಮತ್ತೆ ಬಿಜೆಪಿಯ ಮೈತ್ರಿನಲ್ಲಿ ಎಲ್ಲವೂ ಸರಿ ಇದೆ ಅಂತಲ್ಲ, ಅದ್ರ ಪ್ರಾಬ್ಲಮೇ ಬೇರೆ ಇದೆ. ಏನು ಬೇರೆ ಇದೆ ಅಂತಂದ್ರೆ, ಈಗ ನೋಡಿ ಬಿಜೆಪಿ ಗುರಿ ಇಟ್ಟಿರೋದು 400 ಸೀಟ್ಗಳಿಗೆ, ಅದರಲ್ಲಿ 370 ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಲಿಸಿದ್ರೆ JDSದು ಒಂದು ಏನು ಕಾಂಟ್ರಿಬ್ಯೂಷನ್ ಅತ್ಯಲ್ಪ ಆಗುತ್ತೆ. ಅಂದ್ರೆ ಅವ್ರಿಗೆ 4 ಸೀಟ್ ಕೊಟ್ಟರು ಕೂಡ 1% ಅಂದ್ರೆ ಅವರ ಒಂದು ಟಾರ್ಗೆಟ್ ನಲ್ಲಿ. ಅದರಲ್ಲೂ ಕೂಡ ಪ್ರಾಬ್ಲಮ್ ಏನಾಗಿದೆ ಇವತ್ತಿಗೆ ಅಂತಂದ್ರೆ, JDS ಒಂದ್ ರೀತಿಯಲ್ಲಿ ಅವರೇ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಾದ್ರೆ ಅವ್ರೇನು ಮುಂಚಿನಷ್ಟು ತುಂಬಾ ಸ್ಟ್ರಾಂಗ್ ಇಲ್ಲ, ಸಾಕಷ್ಟು ಒಂದ್ ರೀತಿನಲ್ಲಿ ವೀಕನಿಂಗ್ ಆಗಿದೆ. ಹೇಗೆ ಅಂತಂದ್ರೆ ಹಾಸನ ಮತ್ತು ಮಂಡ್ಯದಲ್ಲೇ ಒಂದ್ ರೀತಿನಲ್ಲಿ ತುಂಬಾ ಕಷ್ಟವನ್ನ ಅಂದ್ರೆ ಸ್ಟ್ರಗಲ್ ಮಾಡ್ಬೇಕಾದ ಪರಿಸ್ಥಿತಿ ಇದೆ ಅಂತ ಒಂದು ಸರ್ವೆಗಳು ಹೇಳ್ತಾ ಇವೆ. ಇಂಥ ಪರಿಸ್ಥಿತಿನಲ್ಲಿ ಬಿಜೆಪಿಗೂ ಕೂಡ ಅದು ಅರಿವಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ರೀತಿನಲ್ಲಿ ಏನು ಲೆಕ್ಕಾಚಾರ ಆಗ್ತಾ ಹೋಗಿದೆ. ಹೇಗೆ ಅಂತಂದ್ರೆ, ಮೈಸೂರಿಗೆ ಅಮಿತ್ ಶಾ ಅವ್ರು ಬಂದಾಗ ಕುಮಾರಸ್ವಾಮಿ ಅವ್ರನ್ನ ಮೀಟೇ ಮಾಡ್ಲಿಲ್ಲ. ಸೊ ಅದ್ರ ಅರ್ಥ ಏನಂತಂದ್ರೆ ಏನು ಬಹಳ ದೊಡ್ಡ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾ ಇದ್ದಾರೆ ಇಲ್ಲ, ಅದು ಕುಮಾರಸ್ವಾಮಿ ಅವ್ರಿಗೂ ಅರ್ಥ ಆಗಿದೆ. ಹಾಗಂತ ಕುಮಾರಸ್ವಾಮಿ ಅವ್ರಿಗೆ ತಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೂ ಸ್ಪಷ್ಟತೆ ಬರ್ತಾ ಇರೋ ತರ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರು ಡೆಲ್ಲಿಗೆ ಹೋಗಿದ್ದಾರೆ. ನೋಡೋಣ ಸೀಟ್ ಶೇರಿಂಗ್ ಏನ್ ಮಾಡ್ಕೊಂಡು ಬರ್ತಾರೆ.
ಇನ್ನು ನ್ಯಾಷನಲಿಸ್ಟ್ ವಾದದ ಬಗ್ಗೆ ಬರೋದಾದ್ರೆ ಕಾಂಗ್ರೆಸ್ ಹತ್ರ ಹೇಳೋದ್ರಲ್ಲಿ ಒಂದು ಎಲ್ಲ ರೀತಿಯಲ್ಲೂ ಸರಿ ಇದೆ. ಯಾಕೆಂದ್ರೆ ಅದ್ರ ಹೆಸರೇನೆ ಇಂಡಿಯನ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಅಂತ, INC. ಆಮೇಲೆ ನಿಮ್ದು ನ್ಯಾಷನಲಿಸಂ ಅನ್ನೋದಿದೆಯಲ್ಲ, ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರೀಯತೆ ಅನ್ನೋದು ನಿಮ್ಗೆ ಇದು ಸ್ವಾತಂತ್ರ್ಯ ಪೂರ್ವದ ಒಂದು ಐಡಿಯಾ. ಆದ್ರೆ ನಾವು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತೀಯ ರಾಷ್ಟ್ರೀಯತೆನೇ ಒಂದು ಥೀಮ್. ಆ ಥೀಮ್ಗೆ ಒಂದ್ ರೀತಿ ವ್ಯಾನ್ ಗಾರ್ಡ್ ಆಗಿದೆ ಇದು ಕಾಂಗ್ರೆಸ್. ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಯಾಕಂದ್ರೆ ಬಿಜೆಪಿನೂ ಇನ್ ಇಟ್ಸ್ ಓನ್ ರೈಟ್ ಇಟ್ ಇಸ್ ಎ ನ್ಯಾಷನಲಿಸ್ಟ್ ಪಾರ್ಟಿ. ಅಂದ್ರೆ ಅವ್ರದ್ದೊಂದು ರಾಷ್ಟ್ರೀಯವಾದ ಇದೆ, ಅವ್ರದ್ದೊಂದು ಸಾಂಸ್ಕೃತಿಕ ರಾಷ್ಟ್ರೀಯವಾದ ಅಂತ ಅವ್ರು ಹೇಳ್ತಾರೆ. ಇವರು ಸೆಕ್ಯುಲರ್ ರಾಷ್ಟ್ರೀಯವಾದ, ಎರಡೂ ರಾಷ್ಟ್ರೀಯವಾದಗಳೇನೆ. ಅದರಲ್ಲೇನು ಯಾರು ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯವಾದಿ ಅಂದ್ರೆ ಅಲ್ಲ ಅಂತ ಯಾರು ಹೇಳಕ್ಕಾಗತ್ತೆ? ಕಾಂಗ್ರೆಸ್ ಒಂದು ರಾಷ್ಟ್ರೀಯವಾದದ ತತ್ವದ ಆಧಾರದ ಮೇಲೆ ಇರುವಂತ ಪಾರ್ಟಿ ಅಂದ್ರೆ ಖಂಡಿತ ಅದು ಯಾರು ಅಲ್ಲಗಳೆಯಕ್ ಆಗುದಿಲ್ಲ. ರಾಷ್ಟ್ರೀಯವಾದ ಅನ್ನೋದು ಇವ್ರಿಗೆ ಕಾಂಗ್ರೆಸ್ಗೂ ಇದೆ, ಬಿಜೆಪಿಗೂ ಇದೆ, JDSಗೂ ತನ್ನದೇ ಆದ ರೀತಿಯಲ್ಲಿದೆ. ಅದರ ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಅದರದ್ದು ರಾಷ್ಟ್ರೀಯವಾದ. ಆಮೇಲೆ ನೀವು ರಾಷ್ಟ್ರೀಯವಾದಿನೇ, ನಾನು ರಾಷ್ಟ್ರೀಯವಾದಿನೇ. ಸೊ ಹಾಗಾಗಿ ಇದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ. ಇದು ಯಾಕಂತಂದ್ರೆ ಇದರಲ್ಲಿ ಇದಕ್ಕೂ ಮತ್ತೆ ಇವಾಗಿನ ಮುಂದಕ್ಕೆ ನೀವು ಹೊರಟಂತಹ ಏನು ಲೋಕಸಭಾ ಎಲೆಕ್ಷನ್ಗೂ ಸಂಬಂಧ ಇರೋದಿಲ್ಲ. ಆದ್ರೆ ಇಲ್ಲಿ ಏನಂತಂದ್ರೆ ನನ್ನ ಪ್ರಕಾರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಈ ಲೋಕಸಭಾ ಎಲೆಕ್ಷನ್ಸ್ ಕೇವಲ 20 ದಿನ ಇದೆ ನೋಟಿಫಿಕೇಶನ್ಗೆ, ಅದ ಶೆಡ್ಯೂಲ್ ಅನೌನ್ಸ್ಮೆಂಟ್ಗೆ. ಅದ್ರ ಒಳಗಡೆ ಅವರು ಈ ಲೋಕಸಭಾ ಎಲೆಕ್ಷನ್ಸ್ ಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇಶ್ಯೂಗಾಗಿ ಹುಡುಕಾಟ ನಡೆಸ್ತಾ ಇರೋ ತರ ಕಾಣಿಸ್ತಾ ಇದೆ. ಈಗ ಬಿಜೆಪಿಗೆ ಅಯೋಧ್ಯ ಅನ್ನೋದಿದೆ, ಅದು ಅಷ್ಟೇ ಸಾಕಾಗುದಿಲ್ಲ ಕರ್ನಾಟಕದಲ್ಲಿ ಅನ್ನೋದು ಅವ್ರಿಗೆ ರಿಲೈಸ್ ಆಗಿದೆ. ಕಾಂಗ್ರೆಸ್ಗೆ ಇವಾಗ ನಾರ್ತ್ ವರ್ಸಸ್ ಸೌತ್ ಅಂತ ಒಂದು ಥೀಮ್ ಅನ್ನ ತಗೊಂಡ್ ಬಂದ್ರು. ಅದು ಒಂದ್ ರೀತಿನಲ್ಲಿ ವರ್ಕ್ ಆಗುತ್ತೆ, ಇನ್ನೊಂದ್ ರೀತಿನಲ್ಲಿ ವರ್ಕ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇವ್ರದ್ದು ರಾಷ್ಟ್ರೀಯವಾದ ಅಂತ ನೀವ್ ಏನ್ ಹೇಳ್ತಾ ಇದ್ದೀರಾ, ನಾನು ರಾಷ್ಟ್ರೀಯವಾದಿ, ಅದು ಕಾಂಗ್ರೆಸ್ ರಾಷ್ಟ್ರೀಯವಾದದ ಆಧಾರದ ಮೇಲೆ ಇರುವಂತ ಪಾರ್ಟಿ ಅನ್ನೋದಾದ್ರೆ, ರಾಷ್ಟ್ರೀಯ ಪಕ್ಷ ಅನ್ನೋದಾದ್ರೆ, ನಾರ್ತ್ ವರ್ಸಸ್ ಸೌತ್ ಅನ್ನೋದು ಆರ್ಗ್ಯುಮೆಂಟ್ ಅಲ್ಲಿ ಇವಾಗ ಏನು ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರದಿಂದ ಅನ್ಯಾಯ ಆಗಿದೆ ಅನ್ನೋದು ನರೇಟಿವ್ ಏನಿದೆ, ಆ ನರೇಟಿವ್ ವಿರುದ್ಧ ಆಗುತ್ತೆ. ಆ ಕನ್ಫ್ಯೂಸ್ ಅವರಿದ್ದಾರೆ ಕಾಂಗ್ರೆಸ್ನವರು. ಸೊ ಹಾಗಾಗಿ ಏನಾಗಿದೆ, ನಿನ್ನೆ ಮೊನ್ನೆಯಿಂದ ಕೆಲವೊಂದು ಇನ್ಸಿಡೆಂಟ್ಸ್ ನೀವು ಯಾವ್ದೋ ಸ್ಕೂಲ್ ಅಲ್ಲಿ ಒಂದು ಬೋರ್ಡ್ ಬಗ್ಗೆ ಒಂದು ಇಶ್ಯೂ ಮಾಡೋದು, ಆಮೇಲೆ ನಾಡಗೀತೆಯನ್ನ ಏನೋ ಒಂದು ಸ್ಕೂಲ್ಗಳಲ್ಲಿ ಯಾವ್ದೋ ಖಾಸಗಿ ಸ್ಕೂಲ್ ನಲ್ಲಿ ಹಾಡುವಾಗಿಲ್ಲ ಎಕ್ಸಾಮ್ ಮಾಡಿದ್ದಾರೆ ಅಂತ ಬಿಜೆಪಿನವ್ರು ಗಲಾಟೆ ಮಾಡೋದು. ಇದೇನ್ ತೋರಿಸುತ್ತೆ ಅಂತಂದ್ರೆ ಬಿಜೆಪಿ ಕೂಡ ಒಂದಷ್ಟು ಅಸ್ತ್ರಗಳ ಹುಡುಕಾಟದಲ್ಲಿದೆ. ಸಿಕ್ಕಿದ ಅಸ್ತ್ರಗಳೆಲ್ಲ ಕಾಂಗ್ರೆಸ್ ಮೇಲೆ ಎಸಿತಾ ಇದೆ. ಕಾಂಗ್ರೆಸ್ ಕೂಡ ಆ ಅಸ್ತ್ರಗಳನ್ನ ಅದು ಅಸ್ತ್ರಗಳನ್ನ ಎಸೆಯುವಾಗ ಅದು ಒಂದ್ ರೀತಿ ಕಾಂಗ್ರೆಸ್ನ ಬಿಜೆಪಿನ ಅಟ್ಯಾಕ್ ಅನ್ನ ಒಂದ್ ರೀತಿ ಸರ್ಪ್ರೈಸಿಂಗ್ ಆಗಿ ತಗೊಂಡು ರಿಯಾಕ್ಟ್ ಮಾಡ್ತಾ ಇರೋದು ನಮಗ್ ಕಾಣಿಸ್ತಾ ಓಕೆ ಶಿವಶಂಕರ್ ಅವರ, ಇಲ್ಲಿ ಮಹೇಶ್ವರ ಜೊತೆ ಮಾತಾಡ್ಕೊಂಡು ಲಕ್ಷ್ಮಣ ಅವರ ಕಡೆದಾಗಿ ತಮ್ಮ ಹತ್ರ ಕೇಳುವಂಥದ್ದು, ಈಗ ನೀವೇ ಯಾವಾಗ ಒಂದು ಪ್ರಸ್ತಾಪವನ್ನು ಮಾಡಿದ್ರಿ, ಕುವೆಂಪು ಅವರ ವಿಚಾರವನ್ನ ನಾವು ತೆಗೆದುಕೊಂಡಿದ್ದಾರೆ, ಇವರು ತೆಗೆದುಕೊಂಡಿದ್ದಾರೆ, ಆದ್ರೆ ಬದಲಾವಣೆ ಮಾಡಿರೋದು ಕೂಡ ನಿಮ್ದೇ ಸರ್ಕಾರ. ನಿಮ್ ಸರ್ಕಾರನೇ ಈ ರೀತಿಯಾಗಿ ನೀವು ಒಂದ್ ಕಡೆ ಕುವೆಂಪು ಅವರಿಗೆ ಅಪಾರ ಗೌರವ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ನಿಮ್ಗೆ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ಅಪತ್ಯವಾಗಿ ಯಾಕೆ ಹಂಗಾದ್ರೆ ಕಾಣುತ್ತೆ ಲಕ್ಷ್ಮಣ್ ಅವರೇ? ಅದು ತಪ್ಪಲ್ವಾ ಹಂಗಾದ್ರೆ? ಇಲ್ಲ ರಾಜ್ಯ ಸರ್ಕಾರದ ಆದೇಶವಲ್ಲ ಅದು. ಹೌದು, ನಿಮ್ಮ ಒಬ್ಬ ಅಧಿಕಾರಿ ಟೆಲಿಗ್ರಾಮ್ ಗ್ರೂಪ್ ಆದೇಶ ಮಾಡಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಡೀತಾ ಇದೆಯಾ ಅಂತ ತಪ್ಪೇನಿದೆ? ದಯಮಾಡಿ ನೀವು ಒಬ್ರು ಸೀನಿಯರ್ ಜರ್ನಲಿಸ್ಟ್ ಇದ್ದೀರಿ, ಅದ್ರಲ್ಲಿ ತಪ್ಪೇನಿದೆ? ದಯಮಾಡಿ ನನಗೆ ಹೇಳಿ. ತಪ್ಪು ನಾನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನೀವು ಕೇಳ್ತೀರಿ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ. ತಪ್ಪೇನಿದೆ ಅನ್ನೋದನ್ನು ನಾನು ಹೇಳ್ತೀನಿ, ಏನ್ ಮಾಡ್ಬೇಕಿತ್ತು ಅನ್ನೋದನ್ನು ಹೇಳ್ತೀನಿ ಬೇಕಿದ್ರೆ. ಆ ಸ್ಲೋಗಾನು ಕುವೆಂಪು ಅವ್ರದ್ದಲ್ಲ, ಅಲ್ಲೆಲ್ಲ ಕುವೆಂಪು ಅವ್ರದ್ದಲ್ಲ ಸ್ಲೋಗಾನು, ಕುವೆಂಪು ಅವ್ರದ್ದು. ಕರೆಕ್ಟ್ ಪಾಯಿಂಟ್ ಅನ್ನು ಹೇಳಿದ್ರಿ. ಕೈ ಮುಗಿದು ಒಳಗೆ ಬಾ ಅನ್ನುವಂತ ಸಾಲಿದೆಯಲ್ಲ, ಇದು ಕುವೆಂಪು ಅವರ ಗೀತೆಯ ಒಂದು ಸಾಲದು. ಕೈ ಮುಗಿದು ಒಳಗೆ ಬಾ ಅನ್ನೋದು ಒಂದು ಸಾಲು ನನ್ನ ಹತ್ರ ಇದೆ, ನಾನು ಟೈಮ್ ಇದೆ ಓದ್ತೀನಿ, ನಾನು ಟೈಮ್ ಇದೆ. ಅದು ನೋಡಿ, ಸೋಮನಾಥಪುರ ಟೆಂಪಲ್ ಅಲ್ಲಿ ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ ಉದ್ದೇಶವನ್ನು ಮಾತಾಡಿರುವಂತದ್ದು, ಹೇಳಿಕೆಗೂ ಚೇಂಜ್ ಆಗಿರುವಂತದ್ದು ಏನು ಇಲ್ಲ. ಇವರು ಬಿಜೆಪಿ ಆದ್ರೆ ನಿಮ್ಮಲ್ಲಿರುವ ದ್ವಂದ್ವ ಯಾಕೆ? ನೀವು ಈಗ ಮಾತ್ರ ದ್ವಂದ್ವ ಇದೆ. ಗೊಂದಲವೂ ನಮ್ಮ ಸರ್ಕಾರದ ಆದೇಶ ಬದಲಾವಣೆ ಆಗಿರೋದು ಯಾರ ಆಧಾರದ ಮೇಲೆ? ಏನು ಆದೇಶನೇ ಇಲ್ಲದೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಲಕ್ಷ್ಮಣ್ ಅವರೇ? ಆದೇಶವೇ ಇಲ್ಲದೆ ಬದಲಾವಣೆ ಆಗಿದೆ. ಎಲ್ಲಿದೆ? ದಯಮಾಡಿ ಆದೇಶನ ನೀವು ಡಿಸ್ಪ್ಲೇ ಮಾಡಿ ಸರ್. ಆದೇಶ ಬದಲಾಗಿರುವ ಬೋರ್ಡ್ಗಳು ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಬ್ಬ ಅಧಿಕಾರಿ ಮಾಡುವ ಒಂದು ಹೇಳಿಕೆ, ಅದರ ಮೂಲಕ ಸರ್ಕಾರ ನಡೆಯುತ್ತೆ ಅಂತ ಹೇಳೋದನ್ನ ನೀವು ಸಮರ್ಥಿಸಿಕೊಳ್ತೀರಿ ಅಂತ ಹೇಳಿದ್ರೆ
ಐ ಆಮ್ ಸಾರಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಹಾಗೆ ನಡಿಬಾರ್ದು ಅಂತ ವೆರಿ ಸಾರಿ. ನಮ್ಮಂತವರ ಸಣ್ಣ ವಿಚಾರಗಳನ್ನ ಮುನ್ನೆಲೆಗೆ ತಗೊಂಬಂದು ನಾವು ಡಿಬೇಟ್ ಮಾಡ್ತೀವಲ್ಲ, ಇದು ನಮಗೂ ಬಹಳ ಬೇಸರ ಆಗ್ತದೆ. ಬಹಳ ಸಾಕಷ್ಟು ಬರ್ನಿಂಗ್ ಇಶ್ಯೂಸ್ಗಳಿದಾವೆ. ಅದ್ರ ಬಗ್ಗೆ ಎಲ್ಲಾದ್ರೂ ಯಾವತ್ತಾದ್ರೂ ಮಾತಾಡ್ತಾ ಇದೀವ ಸರ್? ಬರದ ಬಗ್ಗೆ ಮಾತಾಡ್ತಾ ಇದೀವ ಸರ್? ರೈತ ಸಾಕಷ್ಟು ಸಂಕಷ್ಟದ ಮಾತಾಡ್ತಾ ಇದೀವ ಸರ್? ಕೇಂದ್ರ ಸರ್ಕಾರ ಒಂದು ಎಲ್ಲದರ ಬಗ್ಗೆಯೂ ಮಾತಾಡ್ಬೇಕು ಸರ್, ಮಾತಾಡಬಾರ್ದು ಅಂತ ಹೇಳುದಿಲ್ಲ. ಎಲ್ಲರ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ. ನಡುವೆ ಇಂಥದೂ ನಡೆದಾಗ ಇವುಗಳನ್ನು ಪ್ರಶ್ನಿಸದೆ ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಲಕ್ಷ್ಮಣ್ ಅವರೇ? ನಾವು ಕೂಡ ಧೈರ್ಯವಾಗಿ ಪ್ರಶ್ನಿಸೋದನ್ನ ಕಳ್ಕೊಂಡ್ ಬಿಡ್ತೀವಿ. ಒಂದು ಒಳ್ಳೇದು ಹೇಳಿದ್ರಿ, ಧೈರ್ಯವಾಗಿ ಪ್ರಶ್ನಿಸಲೇಬೇಕು. ಬಿಜೆಪಿಯವರು ಎಸ್ ಧೈರ್ಯವಾಗಿ ಪ್ರಶ್ನಿಸಲೇಬೇಕು. ತಾವು ಅದನ್ನೇ ನನಗೆ ಹೇಳ್ತಾ ಇದ್ದೀರಿ, ನಾನು ಧೈರ್ಯವಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಒಬ್ಬ ಆಂಕರ್ ಇದ್ರಿ, ಜರ್ನಲಿಸ್ಟ್ ಇದ್ರಿ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮ ಕರ್ತವ್ಯ ಏನು ಅನ್ನುವಂಥದ್ದು ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅದನ್ನ ಮಾಡಿದೀವಿ ಅಂತ ಆ ವಿಶ್ವಾಸದಲ್ಲಿ ಹೇಳ್ತಾ ಇರೋದು. ಅದನ್ನ ಮಾಡಿರೋ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದೀನಿ ಲಕ್ಷ್ಮಣ ಅವರೇ. ಇಲ್ದಿದ್ರೆ ಇದನ್ನ ಮಾತಾಡೋ ಪ್ರಶ್ನೆ ಉದ್ಭವಿಸ್ತಿರ್ಲಿಲ್ಲ. ಆ ಧೈರ್ಯ ಇರೋದ್ರಿಂದಾಗಿನೇ. ಎಸ್, ಓಕೆ ಲಕ್ಷ್ಮಣ ಅವರೇ ನೋಡಿ, ಮಹೇಶ್ ಅವರೇ, ನೀವು ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಹುಡುಕಾಡಿಕೊಂಡು ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇರ್ತೀರಿ. ಆದ್ರೆ ಬರದಂತ ವಿಚಾರಗಳಲ್ಲಿ ನೀವು ಕೂಡ ಮಾತನಾಡ್ತಾ ಇರೋದಿಲ್ಲ ಅಂತ. ಒಂದು ಅಸಮರ್ಥ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ನಾನು ಯಾಕೆ ಇದು ಅಸಮರ್ಥ ಸರ್ಕಾರ ಅಂತ ಹೇಳ್ತೇನೆ ಅಂದರೆ, ತನ್ನ ಕಾರ್ಯನಿರ್ವಹಣೆಯಲ್ಲಿ ವಿಫಲರಾಗಿರ್ತಕ್ಕಂಥ ಸರ್ಕಾರ ತನ್ನ ಗೋಲ್ ಪೋಸ್ಟನ್ನ ಪ್ರತಿದಿನ ಚೇಂಜ್ ಮಾಡ್ತಾ ಇದೆ. ಏನಂತಂದರೆ ಅದಕ್ಕೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡೋಕ್ಕಾಗ್ತಾ ಇಲ್ಲ. ಅವ್ರದ್ದು ತುಷ್ಟೀಕರಣದ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬೇಕಾಗಿರೋ ಸೀಮಿತ ಲೋಕಸಭಾ ಚುನಾವಣೆಗೆ ಅವ್ರು ಹೇಳ್ದಂಗೆ ವೋಟ್ ಗೆಲ್ಲಕ್ಕೆ ಏನೆಲ್ಲ ಮಾಡಬೇಕು ಅಷ್ಟಕ್ಕೆ ಸೀಮಿತ ಆಡಳಿತ ನಡೆಸ್ತಾ ಇರೋವಂಥದ್ದು ಭಾಗ. ಬೇರೆ ಇನ್ಯಾವ ಅಂಶನೂ ಇಲ್ಲ. ಅವ್ರು ಅದಕ್ಕೋಸ್ಕರ ಶಿವಶಂಕರ್ ಅವರು ಒಂದು ಉಲ್ಲೇಖ ಮಾಡಿದ್ರು, ಈ ದೇಶದೊಳಗಡೆ ನಾನ್ ಇಶ್ಯೂನ ಇಶ್ಯೂ ಮಾಡಿಬಿಟ್ಟು ಹೇಗಾರು ಒಂದು ಚರ್ಚೆ ಶುರು ಮಾಡಬೇಕು. ಉತ್ತರ ದಕ್ಷಿಣ, ಆರ್ಯ ದ್ರಾವಿಡ, ಹಿಂದೂ ಮುಸ್ಲಿಮು, ಈ ಥರ ಏನಾದ್ರು ಒಂದು ಚರ್ಚೆಯನ್ನು ಮಾಡ್ತಾನೇ ಹೋಗ್ತಿದ್ದಾರೆ ಹೊರತು ಅದಕ್ಕೆ ಬೇಕಂತಾನೆ ನಿದ್ದೆ ಮಾಡಿರೋರನ್ನ ಎದ್ದೇಳಿಸಬಹುದು, ನಿದ್ದೆ ಮಾಡೋರು ನಟನೆ ಮಾಡೋರನ್ನ ಎದ್ದೇಳಿಸಕ್ಕಾಗಲ್ಲ. ಕಾಂಗ್ರೆಸ್ ಈ ದೇಶದ ಕನೆಕ್ಟಿವಿಟಿಯಿಂದ ಕಳ್ಕೊಂಡ್ಬಿಟ್ಟಿದೆ. ಮಹೇಶ್ ಅವರೇ, ಲಕ್ಷ್ಮಣ್ ಅವರೇ, ಹಾಗೆಯೇ ಶಿವಶಂಕರ್ ಅವರೇ ಮತ್ತು ಗೋವಿಂದರಾಜ್ ಅವರೇ ಕಾರ್ಯಕ್ರಮದಲ್ಲಿ ಜಾಯ್ನಿಂಗ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ.